ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಡಿ ನೆಕ್ಸ್ಟ್ ಲೆವೆಲ್ ಮೂವಿ ಸ್ಟೋರಿನ ನೋಡೋಣ. ಇದು ತಮಿಳ್ ಹಾರರ್ ಕಾಮಿಡಿ ಮೂವಿ ಆಗಿದೆ. ಇದನ್ನ ಎಕ್ಸ್ಪ್ಲೇನ್ ಮಾಡುವಂತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ಪ್ರಶಾಂತ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ತನ್ನ ಮನೆಯಲ್ಲಿ ಒಬ್ಬನೇ ಇರ್ತಾನೆ. ಆಗ ಡೋರ್ ಬೆಲ್ ನಾಕ್ ಆಗುತ್ತೆ. ಪ್ರಶಾಂತ್ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಯಾರು ಇರಲ್ಲ, ಆದ್ರೆ ಅಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಇರುತ್ತೆ. ಪ್ರಶಾಂತ್ ಅದನ್ನ ತಗೊಂಡು ಒಳಗೆ ಬರ್ತಾನೆ. ಪ್ರಶಾಂತ್ ಅದನ್ನ ಓಪನ್ ಮಾಡಿದಾಗ ಅದರಲ್ಲಿ ಒಂದು ಥಿಯೇಟರ್ ಮಿನಿ ಮಾಡೆಲ್ ಇರುತ್ತೆ ಮತ್ತು ಅದರಲ್ಲಿ ಪ್ರಶಾಂತ್ಗೆ ಒಂದು ಮೂವಿ ಟಿಕೆಟ್ ಸಿಗುತ್ತೆ. ಪ್ರಶಾಂತ್ ಮತ್ತು ಅವನ ಫ್ಯಾಮಿಲಿನ ಒಂದು ಮೂವಿ ನೋಡೋಕೆ ಸ್ಪೆಷಲ್ ಇನ್ವಿಟೇಷನ್ ಬಂದಿರುತ್ತೆ. ಇನ್ನು ಪ್ರಶಾಂತ್ ಬಗ್ಗೆ ನೋಡೋದಾದ್ರೆ ಈತ ಒಬ್ಬ ಯೂಟ್ಯೂಬರ್ ಆಗಿರ್ತಾನೆ. ಈತ ಯೂಟ್ಯೂಬ್ ನಲ್ಲಿ ಮೂವಿ ರಿವ್ಯೂ ಮಾಡ್ತಿರ್ತಾನೆ. ಸೊ ಈತನಿಗೆ ಸಿಲ್ವರ್ ಪ್ಲೇ ಬಟನ್ ಕೂಡ ಸಿಕ್ಕಿರುತ್ತೆ. ಸೀನ್ ಈಗ ಪ್ಯಾರಡೈಸ್ ಥಿಯೇಟರ್ ಕಡೆ ಶಿಫ್ಟ್ ಆಗುತ್ತೆ. ಪ್ರಶಾಂತ್ ಒಬ್ಬನೇ ಥಿಯೇಟರ್ಗೆ ಬಂದಿರ್ತಾನೆ. ಇಲ್ಲಿ ಹಿಚ್ಕಾಕ್ ಎಂಬ ಸಿನಿಮಾ ಬಿದ್ದಿರುತ್ತೆ. ಸೊ ಪ್ರಶಾಂತ್ ಈಗ ಹಾಲ್ ಒಳಗೆ ಬಂದಾಗ ಅಲ್ಲಿ ಯಾರು ಇರಲ್ಲ. ಹಾಲ್ ಪೂರ್ತಿ ಖಾಲಿರುತ್ತೆ. ಪ್ರಶಾಂತ್ ಸುತ್ತ ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಪ್ರಶಾಂತ್ ಅವನಿಗೆ ಯಾಕೆ ಯಾರು ಇಲ್ಲ ಅಂತ ಕೇಳ್ತಾನೆ. ಆಗ ಆತ ಇದು ಸ್ಪೆಷಲ್ ನಿಮಗಾಗಿ ಪ್ಲೇ ಮಾಡಲಾಗ್ತಿದೆ ಅಂತ ಹೇಳ್ತಾನೆ. ಆಮೇಲೆ ಪ್ರಶಾಂತ್ಗೆ ಒಂದು ಸೀಟ್ ಮೇಲೆ ಕುಂದ್ರಿಸಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮೂವಿ ಒಳಗೆ ಒಂದು ಮೂವಿ ಪ್ಲೇ ಆಗ್ತಿರುತ್ತೆ. ಇದರ ಸ್ಟೋರಿ 1998ರಿಂದ ಸ್ಟಾರ್ಟ್ ಆಗುತ್ತೆ. ಈ ಮೂವಿಯಲ್ಲಿ ಸರಣಿ ಕೊಲೆಗಳು ನಡೀತಿರುತ್ತೆ. ಈ ಕೊಲೆಗಾರ ಕೇವಲ ಮೂವಿ ರಿವ್ಯೂ ಮಾಡ್ತಿದ್ದ ನೆಗೆಟಿವ್ ರಿವ್ಯೂವರ್ಸ್ ಫ್ಯಾಮಿಲಿ ಮೆಂಬರ್ಸ್ ನ ಸಾಯಿಸ್ತಿರ್ತಾನೆ. ಅಂದರೆ ಮೂವಿ ಚೆನ್ನಾಗಿದ್ರು ಬೇಕಂತ ನೆಗೆಟಿವ್ ರಿವ್ಯೂ ಕೊಟ್ಟು ಮೂವಿ ಫ್ಲಾಪ್ ಮಾಡಿಸೋ ರಿವ್ಯೂವರ್ ಫ್ಯಾಮಿಲಿ ಮೆಂಬರ್ಸ್ ನ ಕೊಲ್ತಿರ್ತಾನೆ. ಆಗ ಪ್ರಶಾಂತ್ ಹಿಂದೆ ತಿರುಗಿ ನೋಡಿದಾಗ ಮೂವಿಯಲ್ಲಿದ್ದ ಹಿಚ್ಕಾಕ್ ಥಿಯೇಟರ್ ನಲ್ಲಿ ಇರ್ತಾನೆ. ಈತನನ್ನ ನೋಡಿ ಪ್ರಶಾಂತ್ ಭಯಪಡ್ತಿರ್ತಾನೆ. ಆಗ ಅಚಾನಕ್ಕಾಗಿ ಹಾಲ್ ತುಂಬಾ ಜನ ಬಂದಿರ್ತಾರೆ. ಇದನ್ನ ನೋಡಿ ಪ್ರಶಾಂತ್ಗೆ ಏನೂ ಅರ್ಥವಾಗಲ್ಲ. ಆಗ ಪ್ರಶಾಂತ್ ಪಕ್ಕದಲ್ಲಿ ಪ್ರಶಾಂತ್ ಥಿಯೇಟರ್ಗೆ ಬಂದಾಗ ಸಿಕ್ಕ ಅದೇ ವ್ಯಕ್ತಿ ಕೂತಿರ್ತಾನೆ. ಈತ ಮೂವಿ ಡೈರೆಕ್ಟರ್ ರುದ್ರರಾಜ್ ಅಸಿಸ್ಟೆಂಟ್ ಆಗಿರ್ತಾನೆ. ಈತ ಪ್ರಶಾಂತ್ಗೆ ಈ ಮೂವಿನ ರಿವ್ಯೂ ಮಾಡೋರು ಇದರ ಬಗ್ಗೆ ಒಳ್ಳೆ ರಿವ್ಯೂ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಶಾಂತ್ ಭಯಪಡ್ತಾನೆ, ಯಾಕಂದ್ರೆ ಅವನು ಕೂಡ ಮೂವಿ ರಿವ್ಯೂ ಮಾಡ್ತಿರ್ತಾನೆ. ಈಗ ಸ್ಟೋರಿ ಮುಂದಕ್ಕೆ ಹೋಗುತ್ತೆ. ಮೂವಿಯಲ್ಲಿ ರುದ್ರರಾಜ್ ತನ್ನ ಮೂವಿಗೆ ಬ್ಯಾಡ್ ರಿವ್ಯೂ ಕೊಟ್ಟಿದ್ದಕ್ಕೆ ರಿವ್ಯೂ ಕೊಟ್ಟವರ ಫ್ಯಾಮಿಲಿ ಮೆಂಬರ್ಸ್ ನ ಸಾಯಿಸ್ತಿರ್ತಾನೆ. ಆದರೆ ಒಂದು ದಿನ ಆತನನ್ನ ಕೂಡ ಸಾಯಿಸ್ಬಿಡ್ತಾರೆ. ಆದ್ರೆ ಈಗ ರುದ್ರರಾಜ್ ದೆವ್ವ ಆಗಿ ಬಂದಿರ್ತಾನೆ. ಈತನನ್ನ ನೋಡಿ ಭಯವಾಗಿ ಪ್ರಶಾಂತ್ ಥಿಯೇಟರ್ ಬಿಟ್ಟು ಹೋಗ್ತಿರ್ತಾನೆ. ಆಗ ಅವನ ಮುಂದೆ ರುದ್ರರಾಜ್ ಬರ್ತಾನೆ. ಈತ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಂದ್ಬಿಡ್ತಾನೆ, ಏಕೆಂದರೆ ಆತ ಮೂವಿ ನೋಡದೆ ಟೈಮ್ ಪಾಸ್ ಮಾಡ್ತಿರ್ತಾನೆ. ಆಮೇಲೆ ಇನ್ನೊಬ್ಬ ಮೂವಿ ಕ್ರಿಟಿಕ್ ನ ಕೊಂದ್ಬಿಡ್ತಾನೆ. ಇದನ್ನ ನೋಡಿ ಪ್ರಶಾಂತ್ ತುಂಬಾ ಭಯಪಡ್ತಾನೆ. ಅವನು ಅಲ್ಲಿಂದ ಓಡ್ತಿರ್ತಾನೆ. ಆದ್ರೆ ಹಿಚ್ಕಾಕ್ ಅವನನ್ನ ಬಿಡದೆ ಎಳ್ಕೊಂಡು ಹೋಗ್ತಾನೆ. ಆಕ್ಚುಲಿ ರುದ್ರರಾಜ್ ಮತ್ತು ಅವನ ಅಸಿಸ್ಟೆಂಟ್ ಸತ್ತೋಗಿರ್ತಾರೆ. ಅವರು ಬದುಕಿದ್ದಾಗ ನೆಗೆಟಿವ್ ರಿವ್ಯೂ ಕೊಟ್ಟವರನ್ನ ಕೊಲ್ತಿರ್ತಾರೆ. ಆದ್ರೆ ಈಗ ಸತ್ತು ದೆವ್ವ ಆಗಿ ಮತ್ತೆ ಅದೇ ಕೆಲಸ ಮಾಡ್ತಿರ್ತಾರೆ. ಸೊ ಸೀನ್ ಈಗ ಇನ್ನೊಬ್ಬ ಯೂಟ್ಯೂಬರ್ ಕಡೆ ಶಿಫ್ಟ್ ಆಗುತ್ತೆ. ಈತನ ಯೂಟ್ಯೂಬ್ ಚಾನಲ್ ಹೆಸರು ಕಿಸ್ಸಾ 47 ಅಂತ ಆಗಿರುತ್ತೆ. ಈತ ಯೂಟ್ಯೂಬ್ ನಲ್ಲಿ ಮೂವಿ ರಿವ್ಯೂ ಕೊಡ್ತಿರ್ತಾನೆ. ಆದ್ರೆ ಕಿಸ್ಸಾನ ಯಾರು ಇಷ್ಟಪಡ್ತಿರಲ್ಲ. ಅವನಿಗೆ ಹೇಟ್ ಕಮೆಂಟ್ಸ್ ತುಂಬಾ ಬರ್ತಿರುತ್ತೆ. ಆದ್ರೆ ಕಿಸ್ಸಾ ಯಾವುದಕ್ಕೂ ಭಯಪಡ್ತಿರಲ್ಲ. ಅವನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರಲ್ಲ. ಇನ್ನು ಅವನಿಗೆ ಹರ್ಷಿತಾ ಅನ್ನೋ ಗರ್ಲ್ ಫ್ರೆಂಡ್ ಇರ್ತಾಳೆ. ಈಕೆ ಕೂಡ ಇನ್ಫ್ಲೂಯೆನ್ಸರ್ ಆಗಿರ್ತಾಳೆ. ಕಿಸ್ಸಾ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮತ್ತು ಒಬ್ಬ ತಂಗಿ ಇರ್ತಾರೆ. ಕಿಸ್ಸಾ ತಂದೆ ಆಟೋ ಡ್ರೈವರ್ ಆಗಿರ್ತಾನೆ. ಸೊ ಕಿಸ್ಸಾ ಒಂದು ದಿನ ಬಾಲ್ಕನಿಯಲ್ಲಿ ಕೂತು ತನ್ನ ವಿಡಿಯೋಗೆ ಬಂದ ಕಾಮೆಂಟ್ಸ್ ಓದ್ತಿರ್ತಾನೆ. ಆಗ ಅವನಿಗೆ ಹಿಚ್ಕಾಕ್ ಕಾಲ್ ಬರುತ್ತೆ. ಆಗ ಹಿಚ್ಕಾಕ್ ನಿನ್ನ ವಿಡಿಯೋಗೆ ಬಂದ ಕಮೆಂಟ್ಸ್ ಓದ್ತಿದ್ಯಾ ಅಂತ ಕೇಳ್ತಾನೆ. ಆಗ ಕಿಸ್ಸಾ ಯಾರೋ ಹೇಟರ್ಸ್ ಕಾಲ್ ಮಾಡಿರ್ಬೇಕು ಅಂತ ಕಾಲ್ ಕಟ್ ಮಾಡ್ತಾನೆ. ಆಗ ಅವನ ಮುಂದೆ ಒಂದು ಗಿಫ್ಟ್ ಬಾಕ್ಸ್ ಬಂದು ಬೀಳುತ್ತೆ. ಆಗ ಮತ್ತೆ ಹಿಚ್ಕಾಕ್ ಕಿಸ್ಸಾಗೆ ಕಾಲ್ ಮಾಡಿ, ನಾನು ನಿನಗಾಗಿ ಒಂದು ಗಿಫ್ಟ್ ಕಳಿಸಿದ್ದೀನಿ, ಅದರಲ್ಲಿ ಮೂವಿ ಟಿಕೆಟ್ ಇದೆ ಅಂತ ಹೇಳ್ತಾನೆ. ಆಗ ಕಿಸ್ಸಾ ಮೂವಿ ಹೆಸರೇನು ಅಂತ ಕೇಳ್ತಾನೆ. ಆಗ ಹಿಚ್ಕಾಕ್ ಡಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾನೆ. ಅಂದರೆ ಈಗ ಮೂವಿ ಒಳಗೆ ಒಂದು ಮೂವಿ ನಡೆಯುತ್ತೆ. ಸೀನ್ ಈಗ ಮಾರನೇ ದಿನ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಕಿಸ್ಸಾ ಗರ್ಲ್ ಫ್ರೆಂಡ್ ಹರ್ಷಿತಾ ಕಿಸ್ಸಾನ ಮೀಟ್ ಆಗೋಕೆ ಅವನ ಮನೆಗೆ ಬಂದಿರ್ತಾಳೆ. ಇಲ್ಲಿ ಕಿಸ್ಸಾ ತಂದೆ ಕಿಸ್ಸಾ ಮೇಲೆ ಕೋಪ ಮಾಡ್ತಿರ್ತಾನೆ, ಯಾಕಂದ್ರೆ ಅವನು ಮೂವಿ ರಿವ್ಯೂ ಮಾಡಿ ತುಂಬಾ ಶತ್ರುಗಳನ್ನ ಜಮಾ ಮಾಡ್ಕೊಂಡಿರ್ತಾನೆ. ಈಗ ಹರ್ಷಿತಾ ಕಿಸ್ಸಾ ಹತ್ರ ಬಂದಾಗ ಅಲ್ಲಿ ಮೂವಿ ಟಿಕೆಟ್ ನೋಡ್ತಾಳೆ. ಕಿಸ್ಸಾ ತನ್ನ ಫ್ಯಾಮಿಲಿಗೆ ನಾನು ನಿಮ್ಮನ್ನ ಒಂದು ಸ್ಪೆಷಲ್ ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಕಿಸ್ಸಾ ತನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗೋ ಮುಂಚೆ ತಾನೇ ಹೋಗಿ ಥಿಯೇಟರ್ ನೋಡಿ ಬರೋಕೆ ಹೋಗ್ತಾನೆ. ಆದ್ರೆ ಅವನು ಅಲ್ಲಿ ಬಂದಾಗ ಅದೊಂದು ಅಬಾಂಡೆಂಟ್ ಬಿಲ್ಡಿಂಗ್ ಆಗಿರುತ್ತೆ. ಅಲ್ಲಿ ಯಾರು ಇರಲ್ಲ. ಇದನ್ನ ನೋಡಿ ಕಿಸ್ಸಾ ವಾಪಸ್ ಮನೆಗೆ ಬರ್ತಾನೆ. ಆದ್ರೆ ಶಾಕಿಂಗ್ಲಿ ಮನೆಯವರು ಮೊದಲೇ ಆ ಥಿಯೇಟರ್ಗೆ ಹೋಗಿರ್ತಾರೆ. ಇದನ್ನ ನೋಡಿ ಕಿಸ್ಸಾ ಅವರನ್ನ ತಡೆಯೋಕೆ ಹೋಗ್ತಾನೆ. ಈ ಕಡೆ ಕಿಸ್ಸಾ ತಂದೆ ತನ್ನ ಫ್ಯಾಮಿಲಿ ಮತ್ತು ಹರ್ಷಿತನ ಕರ್ಕೊಂಡು ಆಟೋದಲ್ಲಿ ಪ್ಯಾರಡೈಸ್ ಥಿಯೇಟರ್ಗೆ ಬರ್ತಾನೆ. ಇಲ್ಲಿಯವರೆಗೆ ಪ್ರಶಾಂತ್ಗೆ ಸಿಕ್ಕ ಅದೇ ವ್ಯಕ್ತಿ ಸಿಗ್ತಾನೆ. ಈತ ಮೂವಿ ಬಗ್ಗೆ ಹೇಳ್ತಾ ಇವರನ್ನ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ತುಂಬಾ ಜನ ಇರ್ತಾರೆ, ಆದ್ರೆ ಇವರೆಲ್ಲ ದೆವ್ವ ಆಗಿರ್ತಾರೆ. ಇನ್ನೊಂದು ಕಡೆ ಕಿಸ್ಸಾ ಅವರ ಫ್ಯಾಮಿಲಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ಥಿಯೇಟರ್ ನಲ್ಲಿ ನಮಗೆ ಇನ್ನು ಇಬ್ಬರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಒಂದು ಬಾಬು ಮತ್ತು ಮಣಿ. ಇವರು ಕೂಡ ಮೂವಿ ರಿವ್ಯೂವರ್ಸ್ ಆಗಿರ್ತಾರೆ. ಇವರು ಸಿನಿಮಾ ನೋಡಕ್ಕೆ ಒಳಗೆ ಬರ್ತಾರೆ. ಆ ವ್ಯಕ್ತಿ ಇವರನ್ನ ತಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೂ ಅವರು ನಾವು ಸಿನಿಮಾ ರಿವ್ಯೂ ಮಾಡ್ತೀವಿ ಅಂತ ಹೇಳಿ ಒಳಗೆ ಬಂದ್ಬಿಡ್ತಾರೆ.
ನೆಕ್ಸ್ಟ್ ಸೀನ್ ಅಲ್ಲಿ ಕಿಸ್ಸಾ ಥಿಯೇಟರ್ಗೆ ಬರ್ತಾನೆ. ಇಲ್ಲಿ ಬಾತ್ರೂಮ್ ನಲ್ಲಿ ಅವನಿಗೆ ಬಾಬು ಮತ್ತು ಮಣಿ ಸಿಗ್ತಾರೆ. ಇವರು ಇಲ್ಲಿ ಸಿಗರೆಟ್ ಕುಡಿತಾ ಕೂತಿರ್ತಾರೆ. ಆದ್ರೆ ಕಿಸ್ಸಾ ಅವರನ್ನ ಇಗ್ನೋರ್ ಮಾಡಿ ಅವನ ಫ್ಯಾಮಿಲಿನ ಹುಡುಕೋಕೆ ಥಿಯೇಟರ್ ಒಳಗೆ ಹೋಗ್ತಾನೆ. ಇಲ್ಲಿ ಅವನು ತನ್ನ ಫ್ಯಾಮಿಲಿನ ಹುಡುಕ್ತಾನೆ. ಇಲ್ಲಿ ತುಂಬಾ ಜನ ಕೂತು ಸಿನಿಮಾ ನೋಡ್ತಿರ್ತಾರೆ. ಆದ್ರೆ ಕಿಸ್ಸಾಗೆ ಅವನ ಫ್ಯಾಮಿಲಿ ಮೆಂಬರ್ಸ್ ಯಾರು ಸಿಗ್ತಿರಲ್ಲ. ಅವನು ಹೊರಗೆ ಬರ್ತಿದ್ದಾಗ ಅವನಿಗೆ ಅವನ ತಾಯಿ ಸೌಂಡ್ ಕೇಳುತ್ತೆ. ಅವನು ತಿರುಗಿ ನೋಡಿದಾಗ ಸ್ಕ್ರೀನ್ ಅಲ್ಲಿ ಒಂದು ಮೂವಿ ರನ್ ಆಗ್ತಿರುತ್ತೆ. ಅಲ್ಲಿ ಒಬ್ಬ ಕಿಲ್ಲರ್ ತನ್ನ ತಾಯಿನ ಕೊಲ್ತಿರ್ತಾನೆ. ಇದನ್ನ ನೋಡಿ ಕಿಸ್ಸಾ ಶಾಕ್ ಆಗ್ತಾನೆ. ಆಗ ಅಚಾನಕ್ ಆಗಿ ಸ್ಕ್ರೀನ್ ಬಂದಾಗುತ್ತೆ. ಅಲ್ಲಿ ಒಂದು ಟಾರ್ಚ್ ಬಿದ್ದಿರುತ್ತೆ. ಕಿಸ್ಸಾ ಅದನ್ನ ಎತ್ಕೊಳ್ಳೋಕೆ ಕೆಳಗೆ ಬಗ್ಗಿ ಅದನ್ನ ತಗೊಂಡು ಮೇಲೆ ಎದ್ದಾಗ ಅಲ್ಲಿ ಥಿಯೇಟರ್ ನಲ್ಲಿ ಕೂತಿದ್ದ ಯಾರು ಇರಲ್ಲ. ಏಕೆಂದ್ರೆ ಅವರೆಲ್ಲ ದೆವ್ವ ಆಗಿದ್ದರಿಂದ ಎಲ್ಲ ಮಾಯ ಆಗಿರ್ತಾರೆ. ಆಗ ಕಿಸ್ಸಾಗೆ ಏನು ಅರ್ಥವಾಗಲ್ಲ. ಅವನು ಆ ಕಡೆ ಈ ಕಡೆ ಟಾರ್ಚ್ ಆಗಿ ನೋಡ್ತಾನೆ. ಆಗ ಅವನಿಗೆ ಅಲ್ಲಿ ಒಬ್ಬ ದೆವ್ವ ಕಾಣ್ತಾಳೆ. ಅಲ್ಲಿ ಹಿಚ್ಕಾಕ್ ಕೂಡ ಇರ್ತಾನೆ. ಈತ ಕಿಸ್ಸಾನ ಎತ್ತಿ ಮೂವಿ ಒಳಗೆ ಬಿಸಾಕ್ತಾನೆ. ಅವನ ಜೊತೆಗೆ ಬಾಬು ಮತ್ತು ಮಣಿನ ಕೂಡ ಅದರಲ್ಲಿ ಹಾಕ್ತಾನೆ. ಈಗ ಇವರು ಸ್ಕ್ರೀನ್ ಒಳಗೆ ಮೂವಿಯಲ್ಲಿ ಇರ್ತಾರೆ. ಕಿಸ್ಸಾಗೆ ಇಲ್ಲಿ ಏನು ನಡೀತಾ ಇದೆ ಅಂತ ಅರ್ಥವಾಗುತ್ತೆ. ಆದ್ರೆ ಬಾಬು ಮತ್ತು ಮಣಿ ಮಾತ್ರ ತಮ್ಮ ಮೋಜಲ್ಲಿರ್ತಾರೆ. ಅವರು ಇದನ್ನೆಲ್ಲ ಜೋಕ್ ಅಂತ ತಿಳ್ಕೊಂಡಿರ್ತಾರೆ. ಇವರು ಈಗ ಕಣ್ಣು ತೆರೆದು ನೋಡಿದಾಗ ಒಂದು ಬೋಟ್ ಮೇಲೆ ಇರ್ತಾರೆ. ಅದು ಸಮುದ್ರದೊಳಗೆ ಇರುತ್ತೆ. ಇಲ್ಲಿ ಬಾಬು ಮತ್ತು ಮಣಿಗೆ ಒಬ್ಬ ಹುಡುಗಿ ಕಾಣ್ತಾಳೆ. ಇವರು ಆಕೆನ ಫಾಲೋ ಮಾಡ್ಕೊಂಡು ಆಕೆ ಬಾತ್ರೂಮ್ಗೆ ಹೋಗ್ತಾರೆ. ಇವರು ಬಚ್ಚಿಟ್ಕೊಂಡು ಆಕೆನ ನೋಡ್ತಿರ್ತಾರೆ. ಆಗ ಒಬ್ಬ ಕಿಲ್ಲರ್ ಬಂದು ಆ ಹುಡುಗಿನ ಸಾಯಿಸೋಕೆ ಬರ್ತಾನೆ. ಆದ್ರೆ ಮಣಿ ಅಡ್ಡ ಹೋಗ್ತಾನೆ. ಆಗ ಕಿಲ್ಲರ್ ಆ ಮಣಿ ತಲೆಗೆ ಕೊಡ್ಲಿಯಿಂದ ಹೊಡಿತಾನೆ. ಇದರಿಂದ ಮಣಿ ಅಲ್ಲೇ ಸತ್ತೋಗ್ತಾನೆ. ಇದನ್ನ ನೋಡಿ ಕಿಸ್ಸಾ ಮತ್ತು ಬಾಬು ಅಲ್ಲಿಂದ ಓಡೋಗ್ತಾರೆ. ಇವರು ತಮ್ಮ ಜೊತೆನೂ ಹೀಗೆ ಆಗ್ಬಹುದು ಅನ್ಕೋತಾರೆ. ಇವರು ಅಲ್ಲಿಂದ ಹೊರಗೆ ಬಂದು ಇಲ್ಲಿಂದ ಹೇಗೆ ಹೊರಗೆ ಹೋಗ್ಬೇಕು ಅಂತ ನೋಡ್ತಿರ್ತಾರೆ. ಆಗ ಅವರಿಗೆ ಹಿಚ್ಕಾಕ್ ಸೌಂಡ್ ಕೇಳುತ್ತೆ. ಹಿಚ್ಕಾಕ್ ಇವರನ್ನ ಥಿಯೇಟರ್ ಒಳಗೆ ಕುಂತು ಸ್ಕ್ರೀನ್ ಇಂದ ನೋಡ್ತಿರ್ತಾನೆ. ಇವರಿಗೆ ಹಿಚ್ಕಾಕ್ ಸೌಂಡ್ ಕೇಳ್ತಿರುತ್ತೆ. ಆದ್ರೆ ಅವರು ಸ್ಕ್ರೀನ್ ಇಂದ ಹೊರಗೆ ಬರೋಕೆ ಆಗ್ತಿರಲ್ಲ. ಆಗ ಹಿಚ್ಕಾಕ್ ಇವರಿಗೆ ನೀವು ಮೂವಿಯಿಂದ ಹೊರಗೆ ಬರಬೇಕಾದ್ರೆ ಒಂದೇ ಆಪ್ಷನ್ ಇದೆ. ಅದೇನೆಂದರೆ ನೀವು ಮೂವಿ ಎಂಡ್ ಆಗುವವರೆಗೂ ಸರ್ವೈವ್ ಆಗ್ಬೇಕು. ಹಾಗಾದ್ರೆ ಮಾತ್ರ ನೀವು ಇಲ್ಲಿಂದ ಹೊರಗೆ ಹೋಗ್ಬೋದು ಅಂತ ಹೇಳ್ತಾನೆ. ಆಕ್ಚುಲಿ ಹಿಚ್ಕಾಕ್ ಇವರಿಗೆ ಇವರು ಬ್ಯಾಡ್ ರಿವ್ಯೂ ಕೊಟ್ಟಿದ್ದಕ್ಕೆ ಶಿಕ್ಷೆ ಕೊಡ್ತಿರ್ತಾನೆ. ಈಗ ಮೂವಿಯಲ್ಲಿರೋ ಕಾಸ್ಟ್ ನ ತೋರಿಸ್ತಾರೆ. ಇದರಲ್ಲಿ ಡಿಟೆಕ್ಟಿವ್ ವಾಸುದೇವ್ ಇರ್ತಾನೆ. ಅವನಿಗೆ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ಅವನ ಹೆಸರು ಡಿಟೆಕ್ಟಿವ್ ಕಿಂಗ್ಸ್ಲಿ. ಈ ಮೂವಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಈತನಿಗೆ ಎಲ್ಲಾ ಭಾಷೆ ಬರ್ತಿರುತ್ತೆ. ಈತನ ಹೆಸರು ಮಾರನ್. ಮತ್ತು ಅದರ ಜೊತೆಗೆ ಇಲ್ಲಿ ಒಬ್ಬ ಕಿಲ್ಲರ್ ಕೂಡ ಇರ್ತಾನೆ. ಈತ ಮಾಸ್ಕ್ ಹಾಕೊಂಡು ತಿರುಗ್ತಿರ್ತಾನೆ. ಈಗ ಆ ಮಾಸ್ಕ್ ಮ್ಯಾನ್ ಇವರನ್ನ ಕೊಲ್ಲೋಕೆ ಬರ್ತಾನೆ. ಆಗ ಇವರು ಅವನಿಂದ ಓಡಿ ಒಂದು ಪಾರ್ಟಿಗೆ ಬರ್ತಾರೆ. ಇಲ್ಲಿ ಕಿಸ್ಸಾಗೆ ಅವನ ತಾಯಿ ಕಾಣ್ತಾಳೆ. ಈಕೆ ಒಬ್ಬ ಬಾರ್ ಡ್ಯಾನ್ಸರ್ ಆಗಿರ್ತಾಳೆ. ಅವನ ತಂದೆ ಈ ಕ್ರೂಸ್ ಶಿಪ್ ನ ಕ್ಯಾಪ್ಟನ್ ಆಗಿರ್ತಾನೆ ಮತ್ತು ಅವನ ತಂಗಿ ಕೂಡ ಇಲ್ಲೇ ಇರ್ತಾಳೆ. ಆದ್ರೆ ಕಿಸ್ಸಾಗೆ ಇಲ್ಲಿ ಅವನ ಗರ್ಲ್ ಫ್ರೆಂಡ್ ಕಾಣೋದಿಲ್ಲ. ಆಗ ಹಿಚ್ಕಾಕ್ ಕಿಸ್ಸಾ ಜೊತೆ ಮಾತಾಡ್ತಾನೆ. ಹಿಚ್ಕಾಕ್ ಕಿಸ್ಸಾಗೆ ನಿನ್ನ ಗರ್ಲ್ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ನೀನೇ ಕಂಡುಹಿಡಿಬೇಕು ಅಂತ ಹೇಳ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ನಿನ್ನ ತಾಯಿನ ನೀನೇ ಕಾಪಾಡ್ಕೋಬೇಕು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಕಿಸ್ಸಾ ತಾಯಿನ ಆ ಕಿಲ್ಲರ್ ಮೊದಲು ಕೊಲ್ತಿರ್ತಾನೆ. ಇದೇ ಸೀನ್ ನ ಕಿಸ್ಸಾ ಮೊದಲು ನೋಡಿರ್ತಾನೆ. ಈಗ ಕಿಸ್ಸಾ ತನ್ನ ತಾಯಿನ ಕಾಪಾಡೋಕೆ ಪಾರ್ಟಿನ ಸ್ಟಾಪ್ ಮಾಡಿ ಇಲ್ಲಿ ಒಬ್ಬ ಕಿಲ್ಲರ್ ತಿರುಗ್ತಿದ್ದಾನೆ. ಅವನು ನಮ್ಮನ್ನ ಕೊಲ್ಲೋಕೆ ಟ್ರೈ ಮಾಡ್ತಾನೆ ಅಂತ ಹೇಳ್ತಾನೆ. ಆದ್ರೆ ಯಾರು ಅವನ ಮಾತನ್ನ ನಂಬ್ತಿರಲ್ಲ. ಅದರಲ್ಲೂ ಕಿಸ್ಸಾ ತಾಯಿ ಕಿಸ್ಸಾನ ಕಂಡು ಹಿಡಿತಿರಲ್ಲ. ಏಕೆಂದ್ರೆ ಇಲ್ಲಿ ಇವರು ಮೂವಿ ಕ್ಯಾರೆಕ್ಟರ್ ಆಗಿರ್ತಾರೆ. ಇವರಿಗೆ ಒಬ್ಬರಿಗೊಬ್ಬರು ಪರಿಚಯ ಇರಲ್ಲ. ಆಗ ಅಲ್ಲಿ ಡಿಟೆಕ್ಟಿವ್ ವಾಸುದೇವ್ ಬರ್ತಾನೆ. ಈತನೇ ಈ ಮೂವಿಯ ಲೀಡ್ ಆಗಿರ್ತಾನೆ. ಆದ್ರೆ ವಾಸುದೇವ್ ಕಿಸ್ಸಾ ಮಾತನ್ನ ನಂಬ್ತಿರಲ್ಲ. ಯಾಕಂದ್ರೆ ಅಲ್ಲಿ ಯಾವ ಘಟನೆಯನ್ನು ನಡೆದಿರಲ್ಲ. ಅದಕ್ಕೆ ಇವರು ಈಗ ಪಾರ್ಟಿಯಿಂದ ಕಿಸ್ಸಾನ ಹೊರಗೆ ಹಾಕ್ತಾರೆ. ಕಿಸ್ಸಾ ಅಲ್ಲಿಂದ ಹೊರಗೆ ಬಂದಾಗ ಅವನಿಗೆ ಕಿಲ್ಲರ್ ಕಾಣ್ತಾನೆ. ಆಗ ಕಿಸ್ಸಾ ಅವನನ್ನ ಫಾಲೋ ಮಾಡ್ತಾನೆ. ಏಕೆಂದ್ರೆ ಅವನು ಮೊದಲು ಅವನ ತಾಯಿನ ಕೊಲ್ಲಕ್ಕೆ ಹೋಗ್ತಾನೆ ಅಂತ ಕಿಸ್ಸಾಗೆ ಗೊತ್ತಿರುತ್ತೆ. ಏಕೆಂದ್ರೆ ಇದನ್ನೆಲ್ಲ ಹಿಚ್ಕಾಕ್ ಅವನಿಗೆ ಮೊದಲೇ ಹೇಳಿರ್ತಾನೆ. ಇನ್ನೊಂದು ಕಡೆ ಕಿಸ್ಸಾ ತಾಯಿ ಲೌಡ್ ಸ್ಪೀಕರ್ ನಲ್ಲಿ ಮ್ಯೂಸಿಕ್ ಕೇಳ್ತಿರ್ತಾಳೆ. ಇದನ್ನ ಕೇಳಿ ಕಿಲ್ಲರ್ ಕಿಸ್ಸಾ ತಾಯಿನ ಕೊಲ್ಲಕ್ಕೆ ಹೋಗ್ತಾನೆ. ಆದ್ರೆ ಕಿಸ್ಸಾ ತನ್ನ ತಾಯಿನ ಕಾಪಾಡೋಕೆ ಆಕೆ ಸ್ಪೀಕರ್ ನ ಬೇರೆ ರೂಮ್ ಅಲ್ಲಿ ಇಡ್ತಾನೆ. ಅದರಲ್ಲಿ ಯಾರು ಇರಲ್ಲ. ಆಗ ಕಿಲ್ಲರ್ ಸೌಂಡ್ ನ ಫಾಲೋ ಮಾಡ್ಕೊಂಡು ಹೋಗಿ ಆ ರೂಮ್ ಒಳಗೆ ಹೋಗ್ತಾನೆ. ಆದ್ರೆ ಕಿಸ್ಸಾ ಆ ರೂಮ್ ಇಂದ ಹೊರಗೆ ಬರ್ಬೇಕಂತ ಟ್ರೈ ಮಾಡಿದಾಗ ಡೋರ್ ಲಾಕ್ ಆಗುತ್ತೆ. ಇದರಿಂದ ಕಿಸ್ಸಾ ಅದೇ ರೂಮ್ ಅಲ್ಲಿ ಸಿಕ್ಕಾಕೋತಾನೆ. ಈಗ ಕಿಲ್ಲರ್ ಕಿಸ್ಸಾನ ಸಾಯಿಸೋಕೆ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಕಿಸ್ಸಾ ಅವನಿಂದ ತಪ್ಪಿಸಿಕೊಳ್ಳೋಕೆ ಕಿಲ್ಲರ್ ನ ಎತ್ತಿ ಸ್ವಿಚ್ ಬೋರ್ಡ್ ಮೇಲೆ ಬಿಸಾಕ್ತಾನೆ. ಇದರಿಂದ ಕಿಲ್ಲರ್ ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಆತ ಅಲ್ಲೇ ಸತ್ತೋಗ್ತಾನೆ. ಆದ್ರೆ ಇದರಿಂದ ಬೋರ್ಡ್ ಗೆ ಸಪ್ಲೈ ಆಗ್ತಿದ್ದ ಕರೆಂಟ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಕ್ಯಾಪ್ಟನ್ ಬೋರ್ಡ್ ಗೆ ಸಪ್ಲೈ ಆಗ್ತಿದ್ದ ಕರೆಂಟ್ ನ ರಿಪೇರಿ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ನೀವು ಸ್ವಲ್ಪ ಹೊತ್ತು ಬೇಕಿದ್ರೆ ಮುಂದೆ ಕಾಣ್ತಿರೋ ಒಂದು ಐಲ್ಯಾಂಡ್ ಗೆ ಹೋಗಿ ಇರಬಹುದು. ಅಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ ಅಂತ ಹೇಳ್ತಾರೆ. ಆಗ ಎಲ್ಲಾ ಪ್ಯಾಸೆಂಜರ್ಸ್ ಲೈಫ್ ಬೋಟ್ ತಗೊಂಡು ಆ ರೆಸಾರ್ಟ್ ಕಡೆ ಹೋಗ್ತಾರೆ. ಈಗ ಇವರು ಲೈಫ್ ಬೋಟ್ ನಲ್ಲಿ ಆ ರೆಸಾರ್ಟ್ ಕಡೆ ಹೋಗ್ತಿದ್ದಾಗ ಕಿಸ್ಸಾಗೆ ತನ್ನ ಗರ್ಲ್ ಫ್ರೆಂಡ್ ಸೌಂಡ್ ಕೇಳುತ್ತೆ. ಈಕೆ ಇವರನ್ನ ತಮ್ಮ ರೆಸಾರ್ಟ್ ಗೆ ವೆಲ್ಕಮ್ ಮಾಡ್ತಿರ್ತಾಳೆ. ಇದರಿಂದ ಕಿಸ್ಸಾಗೆ ತನ್ನ ಗರ್ಲ್ ಫ್ರೆಂಡ್ ಆ ರೆಸಾರ್ಟ್ ಮೇಲೆ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ಆಕೆ ತನ್ನ ಹೆಸರು ಜೆಸ್ಸಿ ಅಂತ ಹೇಳ್ತಿರ್ತಾಳೆ. ಈಗ ಇವರು ರೆಸಾರ್ಟ್ ಗೆ ಬಂದಾಗ ಕಿಸ್ಸಾ ವಾಸುದೇವ್ನ ಸೈಡ್ ಗೆ ಕರೆದು ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ವಾಸುದೇವ್ ಈ ಸಾರಿನೂ ಕಿಸ್ಸಾ ಮಾತನ್ನ ಕೇಳಲ್ಲ. ಆಗ ಅಲ್ಲಿ ಒಬ್ಬ ಹುಚ್ಚ ಬರ್ತಾನೆ.
ಈತ ವಾಸುದೇವ್ಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ವಾಸುದೇವ್ ಕೂಡ ಅವನ ಮಾತನ್ನ ಕೇಳಲ್ಲ. ಏಕೆಂದ್ರೆ ಪ್ರತಿ ಸಿನಿಮಾದಲ್ಲಿ ನಡೆಯೋ ತರ ಒಬ್ಬ ವ್ಯಕ್ತಿ ಅಲ್ಲಿ ನಡೀತಿರೋ ಘಟನೆಗಳನ್ನ ಅಲ್ಲಿರೋ ವ್ಯಕ್ತಿಗಳಿಗೆ ಹೇಳೋಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವರು ಅದನ್ನ ನಂಬಲ್ಲ. ಇಲ್ಲಿ ಕೂಡ ಅದೇ ಸೀನ್ ಆಗ್ತಿರುತ್ತೆ. ಆಗ ಕಿಸ್ಸ ಮತ್ತೆ ಬಾಬು ಕೆಳಗೆ ಬಗ್ಗಿ ಸಬ್ ಟೈಟಲ್ ನ ಓದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರಿಗೆ ಏನು ಅರ್ಥವಾಗಲ್ಲ. ಆಮೇಲೆ ಅಲ್ಲಿ ಐಲ್ಯಾಂಡ್ ಮಾಲೀಕ ರಾಬರ್ಟ್ ಬರ್ತಾನೆ. ಈತ ಇವರನ್ನ ವೆಲ್ಕಮ್ ಮಾಡ್ತಾನೆ. ಈಗ ಎಲ್ಲ ಪ್ಯಾಸೆಂಜರ್ಸ್ ಆ ರೆಸಾರ್ಟ್ ಒಳಗೆ ಹೋಗ್ತಾರೆ. ಇದು ನೋಡಕ್ಕೆ ಒಂದು ಹಾಂಟೆಡ್ ಬಂಗ್ಲೆ ತರ ಇರುತ್ತೆ. ಆದ್ರೆ ಬಾಬು ಮತ್ತು ಕಿಸ್ಸ ಮಾತ್ರ ಒಳಗೆ ಹೋಗಲ್ಲ. ಹೊರಗೆ ನಿಂತ ಕಿಸ್ಸ ಮತ್ತು ಬಾಬುಗೆ ಅಲ್ಲಿ ಒಬ್ಬ ಲೇಡಿ ಕಾಣ್ತಾಳೆ. ಈಕೆನ ನೋಡ್ತಿದ್ರೆ ಈಕೆ ಒಬ್ಬ ಮಾಟಗಾರ್ತಿ ಅಂತ ಕಾಣ್ತಿರ್ತಾಳೆ. ಇದನ್ನು ನೋಡಿ ಬಾಬು ಮತ್ತು ಕಿಸ್ಸ ಈಕೆ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಅಲ್ಲಿ ಸಡನ್ ಆಗಿ ಕತ್ತಲೆ ಆಗುತ್ತೆ. ಆಗ ಕಿಸ್ಸ ಈಗ ಏನೋ ನಡೆಯುತ್ತೆ, ಯಾಕಂದ್ರೆ ಮೂವಿಯಲ್ಲಿ ಈ ರೀತಿ ಕತ್ತಲೆ ಆದ್ರೆ ಏನೋ ಒಂದು ಭಯಂಕರ ಕೆಲಸ ಆಗ್ತಿರುತ್ತೆ ಅಂತ ಹೇಳ್ತಾನೆ. ಈಗ ಇವರಿಬ್ಬರು ಒಳಗೆ ಹೋಗ್ತಾರೆ ಮತ್ತು ಸಪರೇಟ್ ಆಗಿ ಇವರು ವಾಸುದೇವ್ನ ಹುಡುಕ್ಬೇಕು ಅಂತ ಅನ್ಕೋತಾರೆ. ಈಗ ಕಿಸ್ಸ ಒಂದ್ ಕಡೆ ಮತ್ತು ಬಾಬು ಒಂದ್ ಕಡೆ ಹೋಗಿ ವಾಸುದೇವ್ನ ಹುಡುಕ್ತಾರೆ. ಕಿಸ್ಸ ವಾಸುದೇವ್ ಇದ್ದ ರೂಮ್ಗೆ ಬಂದಾಗ ಅಲ್ಲಿ ವಾಸುದೇವ್ ಇರಲ್ಲ. ಬದಲಿಗೆ ಅವನ ಅಸಿಸ್ಟೆಂಟ್ ಕಿಂಗ್ಸ್ಲೆ ಇರ್ತಾನೆ. ಕಿಂಗ್ಸ್ಲೆ ಕಿಸ್ಸಾಗೆ ವಾಸುದೇವ್ ಎಲ್ಲೋ ಹೋಗಿದ್ದಾನೆ, ಅವನ ಕಾಫಿಯಲ್ಲಿ ತಣ್ಣಗಾಗ್ತಿದೆ ಅಂತ ಹೇಳ್ತಾನೆ. ಆಗ ಕಿಸ್ಸ ಅದರಲ್ಲಿ ಕಾಫಿ ಇಲ್ಲ, ಯಾಕಂದ್ರೆ ಮೂವಿಯಲ್ಲಿ ರಿಯಲ್ ಕಾಫಿನ ಯೂಸ್ ಮಾಡಲ್ಲ, ಅವರು ಅದರಲ್ಲಿ ಏನಾದ್ರೂ ಹಾಕಿ ಹೊಗೆ ಬರುವಂತೆ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಕಿಂಗ್ಸ್ಲೆ ಕಪ್ಪೊಳಗೆ ನೋಡ್ತಾನೆ. ಅದರಲ್ಲಿ ಒಂದು ಅಗರಬತ್ತಿ ಇರುತ್ತೆ, ಅದರಿಂದ ಹೊಗೆ ಬರ್ತಿರುತ್ತೆ. ಇದನ್ನ ನೋಡಿ ಕಿಂಗ್ಸ್ಲೆ ನಾವು ನಿಜವಾಗ್ಲೂ ಮೂವಿಯಲ್ಲಿ ಇರಬಹುದಾ ಅಂತ ಯೋಚನೆ ಮಾಡ್ತಾನೆ. ಈಗ ಕಿಸ್ಸ ಹುಡುಕಿದಾಗ ಅವನಿಗೆ ವಾಸುದೇವ್ ಕಾಣ್ತಾನೆ. ಈತ ಕಿಸ್ಸ ತಂಗಿ ಜೊತೆ ಡೇಟ್ಗೆ ಹೋಗಿರ್ತಾನೆ. ಇದನ್ನ ನೋಡಿ ಕಿಸ್ಸಾಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಅವನು ಮೊದಲು ತಮ್ಮ ಫ್ಯಾಮಿಲಿನ ಕಾಪಾಡಬೇಕಂತ ವಾಸುದೇವ್ಗೆ ನಿಜ ಹೇಳೋಕೆ ಟ್ರೈ ಮಾಡ್ತಾನೆ. ಆಗ ವಾಸುದೇವ್ ಕಿಸ್ಸ ಮಾತನ್ನ ಕೇಳೋಕೆ ಅವನನ್ನ ಸೈಡಿಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ಕಿಸ್ಸ ಇಲ್ಲಿ ವಾಸುದೇವ್ಗೆ ನೀನು ನನ್ನ ಫ್ಯಾಮಿಲಿನ ಬೋಟ್ ಮೇಲೆ ಕರ್ಕೊಂಡು ಹೋಗು, ಏಕೆಂದ್ರೆ ನಾನು ಇಲ್ಲಿ ನನ್ನ ಗರ್ಲ್ ಫ್ರೆಂಡ್ ನ ಹುಡುಕ್ಬೇಕು, ಆಕೆ ಇಲ್ಲೇ ಇದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಾಸುದೇವ್ ನಿನ್ನ ಗರ್ಲ್ ಫ್ರೆಂಡ್ ಎಲ್ಲಿ ಅಂತ ಕೇಳ್ತಾನೆ. ಆಗ ಅವರು ಮೇಲೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಫೋಟೋ ಇರುತ್ತೆ, ಅದರೊಳಗೆ ಅರ್ಶಿಣಿ ಇರ್ತಾಳೆ. ಇದನ್ನ ನೋಡಿ ಕಿಸ್ಸ ಈಕೆ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾನೆ. ಆಗ ವಾಸುದೇವ್ ನೀನು ಮೆಂಟಲ್ ಆಗಿದ್ದೀಯಾ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಕಿಸ್ಸ ಅಲ್ಲಿಂದ ಹೋಗ್ತಿದ್ದ ಒಬ್ಬ ಎಂಪ್ಲಾಯಿಗೆ ಈ ಫೋಟೋದಲ್ಲಿರೋರು ಯಾರು ಅಂತ ಕೇಳ್ತಾನೆ. ಆಗ ಆ ಎಂಪ್ಲಾಯ್ ಈಕೆ ನಮ್ಮ ಓನರ್ ಜೆಸಿಕಾ ಅಂತ ಹೇಳ್ತಾಳೆ. ಆದ್ರೆ ಕೆಲವು ವರ್ಷಗಳ ಹಿಂದೆ ಈಕೆ ಮಿಸ್ ಆಗಿದ್ಲು, ಆದ್ರೆ ಇಲ್ಲಿವರೆಗೆ ಆಕೆ ಮತ್ತೆ ಸಿಕ್ಕಿಲ್ಲ. ಆದ್ರೆ ಹೋಟೆಲ್ಗೆ ಬರೋ ತುಂಬಾ ಜನರಿಗೆ ಆಕೆ ಕಾಣ್ತಾಳೆ ಮತ್ತು ಆಕೆ ವಾಯ್ಸ್ ಕೇಳುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೆ ನನಗೆ ಕಂಡಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಿಸ್ಸಾಗೆ ತನ್ನ ಗರ್ಲ್ ಫ್ರೆಂಡ್ ಖಂಡಿತ ಇಲ್ಲೇ ಇದ್ದಾಳೆ ಅಂತ ಅರ್ಥವಾಗುತ್ತೆ. ಈಗ ಹಿಚ್ಕಾಕ್ ಇವರ ಮುಂದೆ ಬರ್ತಾನೆ. ಈತ ಕಿಸ್ಸ ಮತ್ತು ಬಾಬುಗೆ ನಿನ್ನ ಗರ್ಲ್ ಫ್ರೆಂಡ್ ನ ಹೇಗೆ ಹುಡುಕ್ತೀಯಾ ಅಂತ ಅವನನ್ನ ಗೇಲಿ ಮಾಡ್ತಿರ್ತಾನೆ. ಈಗ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ಬಾಬು ಮತ್ತು ಕಿಸ್ಸ ಒಂದು ಫ್ಯಾಕ್ಟರಿ ತರ ಕಾಣೋ ಜಾಗದಲ್ಲಿ ಇರ್ತಾರೆ. ಆಗ ಅದೇ ಹುಚ್ಚ ವ್ಯಕ್ತಿ ಅಲ್ಲಿಂದ ಓಡ್ತಿರ್ತಾನೆ. ಈತ ಯಾವುದೋ ವಸ್ತುವಿನಿಂದ ಭಯಪಟ್ಟು ಓಡ್ತಿರ್ತಾನೆ. ಈಗ ಕಿಸ್ಸ ಮತ್ತು ಬಾಬು ಅವನನ್ನ ತಡೆದು ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳ್ತಾರೆ. ಆದ್ರೆ ಆತ ಯಾವುದೋ ಭಾಷೆಯಲ್ಲಿ ಅವರಿಗೆ ಹೇಳ್ತಿರ್ತಾನೆ. ಆದ್ರೆ ಅವರಿಗೆ ಏನು ಅರ್ಥವಾಗಲ್ಲ. ಆಗ ಅವರು ಸಬ್ ಟೈಟಲ್ ನ ನೋಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಕಿಸ್ಸ ಈ ಸಾರಿ ಸಬ್ ಟೈಟಲ್ ನ ಆಫ್ ಮಾಡಿರ್ತಾನೆ. ಇದರಿಂದ ಅವರಿಗೆ ಏನು ಅರ್ಥವಾಗಲ್ಲ. ಆಗ ಅವರು ಆ ಹುಚ್ಚ ವ್ಯಕ್ತಿ ಹೇಳಿದ ಮಾತುಗಳನ್ನ ನೆನಪಲ್ಲಿಟ್ಕೊಂಡು ಮಾರನ್ಗೆ ಹೋಗಿ ಕೇಳಬೇಕು ಅಂತ ಯೋಚನೆ ಮಾಡ್ತಾರೆ, ಏಕೆಂದ್ರೆ ಮಾರನ್ಗೆ ಎಲ್ಲ ಭಾಷೆ ಬರ್ತಿರುತ್ತೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿ ರೆಸಾರ್ಟ್ ಓನರ್ ರಾಬರ್ಟ್ ಬರ್ತಾನೆ. ಈತ ಆ ಹುಚ್ಚ ವ್ಯಕ್ತಿನ ಇಟ್ಕೊಂಡು ಅವನನ್ನ ಸಾಯಿಸ್ಬಿಡ್ತಾನೆ. ಆ ಹುಚ್ಚ ವ್ಯಕ್ತಿ ಸಾಯೋ ಮುಂಚೆ ಬಾಬು ಮತ್ತು ಕಿಸ್ಸಾಗೆ ಏನು ಹೇಳೋಕೆ ಟ್ರೈ ಮಾಡ್ತಾನೆ. ಇವರು ಅವನು ಹೇಳಿದ ಅರ್ಧ ಮಾತನ್ನ ನೆನಪು ಇಟ್ಕೋತಾರೆ. ಈಗ ರಾಬರ್ಟ್ ಕಡೆಯವರು ಕಿಸ್ಸ ಮತ್ತು ಬಾಬುಗೆ ಹಿಡಿಯೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರು ಅವನಿಂದ ತಪ್ಪಿಸಿಕೊಂಡು ವಾಸುದೇವ್ ಹತ್ರ ಬರ್ತಾರೆ. ಇದಾದ ಮೇಲೆ ರಾಬರ್ಟ್ ಕಡೆಯವರು ಕಿಸ್ಸ ಮತ್ತು ಬಾಬುನ ಹೊಡೆಯೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರು ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಮರನ್ನ ಹುಡುಕೋಕೆ ಹೋಗ್ತಾರೆ. ಇಲ್ಲಿಯವರೆಗೆ ಮರನ್ ಬದಲು ಶಿಪ್ ಕ್ಯಾಪ್ಟನ್ ಸಿಗ್ತಾನೆ. ಈತ ವಾಶ್ರೂಮ್ ನಲ್ಲಿ ಇರ್ತಾನೆ. ಇವರು ಶಿಪ್ ಕ್ಯಾಪ್ಟನ್ ನ ವಾಶ್ರೂಮ್ ನಲ್ಲಿ ಲಾಕ್ ಮಾಡಿ ಅಲ್ಲಿಂದ ಮರನ್ ಹತ್ರ ಹೋಗ್ತಾರೆ. ಇವರು ಮರನ್ಗೆ ತಮಗೆ ನೆನಪಿದ್ದ ಮಾತುಗಳನ್ನ ಹೇಳಿ ಇದರ ಅರ್ಥ ಏನು ಅಂತ ಕೇಳ್ತಾರೆ. ಆಗ ಮರನ್ ಆ ವರ್ಡ್ಸ್ ನೆಲ್ಲ ಜಾಯಿಂಟ್ ಮಾಡಿ ಒಂದು ವಿಷಯ ಹೇಳ್ತಾನೆ. ಮರನ್ ಇವರಿಗೆ 3ನೇ ಫ್ಲೋರ್ ಅಲ್ಲಿ ಜೆಸಿಕಾ ಡೈರಿ ಇದೆ, ಅದು ನಿಮಗೆ ಸಿಕ್ಕರೆ ಈ ಐಲ್ಯಾಂಡ್ ನ ಪೂರ್ತಿ ಹಿಸ್ಟ್ರಿ ನಿಮಗೆ ಗೊತ್ತಾಗುತ್ತೆ ಮತ್ತು ಇಲ್ಲಿ ಏನ್ ಸೀಕ್ರೆಟ್ ನಡೀತಾ ಇದೆ ಅಂತಾನೂ ಅರ್ಥವಾಗುತ್ತೆ ಅಂತ ಹೇಳ್ತಾನೆ. ಈಗ ಇವರಿಬ್ಬರು ಆ ಡೈರಿ ಹುಡುಕಕ್ಕೆ ಹೋಗ್ತಾರೆ. ಆದ್ರೆ ತುಂಬಾ ಹೊತ್ತು ಹುಡುಕಿದರೂ ಅವರಿಗೆ ಏನು ಸಿಗ್ತಿರಲ್ಲ. ಆಗ ಅಲ್ಲಿ ರಾಬರ್ಟ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೂ ಈ ಸಾಲಿನೂ ಕಿಸ್ಸ ಮತ್ತು ಬಾಬು ಅವನಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಈಗ ಕಿಸ್ಸ ಹೊರಗೆ ನೋಡ್ತಾನೆ. ಇಲ್ಲಿ ಎಲ್ಲಾ ಪ್ಯಾಸೆಂಜರ್ ಫೈರ್ ಕ್ಯಾಂಪ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ವಾಸುದೇವ್ ಅಲ್ಲಿರೋ ಎಂಪ್ಲಾಯೀಸ್ಗೆ ನಾವು ಈ ಹೋಟೆಲ್ ನ ಪೂರ್ತಿ ತಿರುಗಿ ನೋಡ್ಬೇಕು ಅನ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಆಗ ಅಲ್ಲಿನ ಎಂಪ್ಲಾಯೀಸ್ ನೀವು ಎಲ್ಲಾ ಕಡೆ ತಿರುಗಬಹುದು, ಆದ್ರೆ 3rd ಫ್ಲೋರ್ಗೆ ಹೋಗ್ಬೇಡಿ ಅಂತ ಹೇಳ್ತಾರೆ.
ಇದನ್ನ ಕೇಳಿ ಕಿಸ್ಸಾ ಖಂಡಿತ ಇವರು ಥರ್ಡ್ ಫ್ಲೋರ್ಗೆ ಬರ್ತಾರೆ ಅಂತ ಅರ್ಥ ಮಾಡ್ಕೋತಾನೆ. ಏಕೆಂದ್ರೆ ಹಾರರ್ ಮೂವಿ ಲಾಜಿಕ್ ಪ್ರಕಾರ ಯಾವ ಕೆಲಸ ಮಾಡಬಾರ್ದು ಮತ್ತು ಎಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೋ ಅಲ್ಲಿರೋ ಕ್ಯಾರೆಕ್ಟರ್ಸ್ ಅದನ್ನೇ ಮಾಡ್ತಿರ್ತಾರೆ. ಇದರಿಂದ ಕಿಸ್ಸಾಗೆ ಎಲ್ಲಾ ಪ್ಯಾಸೆಂಜರ್ಸ್ ಥರ್ಡ್ ಫ್ಲೋರ್ಗೆ ಬರ್ತಾರೆ ಅಂತ ಅರ್ಥವಾಗುತ್ತೆ. ಈಗ ಎಲ್ಲಾ ಪ್ಯಾಸೆಂಜರ್ಸ್ ಆ ಥರ್ಡ್ ಫ್ಲೋರ್ಗೆ ಹೋಗ್ತಾರೆ. ಆದ್ರೆ ವಾಸುದೇವ್ ಮಾತ್ರ ಹೊರಗೆ ನಿಂತು ಸಿಗರೆಟ್ ಕುಡಿತಿರ್ತಾನೆ. ಆಗ ಒಂದು ಪೈಪ್ ಇಂದ ರಕ್ತ ಬರ್ತಿರುತ್ತೆ. ಈಗ ವಾಸುದೇವ್ ಆ ಪೈಪ್ ನ ಫಾಲೋ ಮಾಡ್ಕೊಂಡು ಒಂದು ಕಿಚನ್ ಗೆ ಹೋಗ್ತಾನೆ. ಇಲ್ಲಿ ಒಬ್ಬ ಲೇಡಿ ಎಂಪ್ಲಾಯ್ ಮನುಷ್ಯನ ಮಾಂಸ ತಿಂತಿರ್ತಾಳೆ. ಆಕ್ಚುಲಿ ಆ ಮಾಂಸ ಅದೇ ಹುಚ್ಚ ವ್ಯಕ್ತಿದಾಗಿರುತ್ತೆ. ಅಂದರೆ ಇವರೆಲ್ಲ ಕ್ಯಾನಿಬಲ್ ಆಗಿರ್ತಾರೆ. ಕ್ಯಾನಿಬಲ್ ಅಂದರೆ ಮನುಷ್ಯರ ಮಾಂಸವನ್ನ ತಿನ್ನೋ ಜೀವಿಗಳಾಗಿರುತ್ತೆ. ಈಗ ಆ ಎಂಪ್ಲಾಯ್ ಆ ಮಾಂಸನ ಎತ್ಕೊಂಡು ಒಂದು ಕಾಟೇಜ್ಗೆ ಹೋಗ್ತಾಳೆ. ವಾಸುದೇವ್ ಕೂಡ ಆಕೆನ ಫಾಲೋ ಮಾಡ್ಕೊಂಡು ಆಕೆ ಹಿಂದೆ ಹೋಗ್ತಾನೆ. ಈತ ಇಲ್ಲಿ ಬಂದು ನೋಡಿದಾಗ ಆ ಎಂಪ್ಲಾಯ್ ಹಸ್ಬೆಂಡ್ ಮತ್ತು ಮಗು ಇರ್ತಾರೆ. ಇವರು ಕೂಡ ಕ್ಯಾನಿಬಲ್ಸ್ ಆಗಿರ್ತಾರೆ. ಇವರು ಆ ಮಾಂಸನ ತಿಂತಿರ್ತಾರೆ. ಆಗ ವಾಸುದೇವ್ ಒಳಗೆ ಹೋಗ್ತಾನೆ. ಆಗ ಅಲ್ಲಿ ಅದೇ ಕಿಲ್ಲರ್ ಮಾಸ್ಕ್ ಹಾಕೊಂಡು ಬರ್ತಾನೆ. ಈತ ವಾಸುದೇವ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈಗ ಸೀನ್ ಬಾಬು ಮತ್ತೆ ಕಿಸ್ಸಾ ಕಡೆ ಶಿಫ್ಟ್ ಆಗುತ್ತೆ. ಇವರು ಥರ್ಡ್ ಫ್ಲೋರ್ಗೆ ಹೋಗ್ತಿದ್ದಾಗ ಅಲ್ಲಿ ಶಿಪ್ ಕ್ಯಾಪ್ಟನ್ ಬರ್ತಾನೆ. ಈತ ಇವರನ್ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡ್ತಾನೆ. ಯಾಕಂದ್ರೆ ಇವರು ಅವನನ್ನ ಟಾಯ್ಲೆಟ್ ನಲ್ಲಿ ಲಾಕ್ ಮಾಡಿರ್ತಾರೆ. ಈಗ ಇವರು ಇಲ್ಲೇ ಸಿಕ್ಕಾಕೋತಾರೆ. ಇನ್ನೊಂದು ಕಡೆ ಆ ಎಲ್ಲಾ ಪ್ಯಾಸೆಂಜರ್ಸ್ ಥರ್ಡ್ ಫ್ಲೋರ್ಗೆ ಹೋಗ್ತಾರೆ. ಇಲ್ಲಿ ಅವರಿಗೆ ಜೆಸಿಕಾ ಡೈರಿ ಸಿಗುತ್ತೆ. ಆದ್ರೆ ಆ ಡೈರಿ ಸುತ್ತ ಕಬ್ಬಿಣದ ಮುಳ್ಳುಗಳಿರುತ್ತೆ. ಆಗ ಕಿಸ್ಸಾ ತಂಗಿ ಅದನ್ನ ಎತ್ಕೋತಾಳೆ. ಇದರಿಂದ ಆಕೆ ಕೈಗೆ ಆ ಮುಳ್ಳುಗಳು ಚುಚ್ಕೊಂಡು ಆಕೆಗೆ ರಕ್ತ ಬರುತ್ತೆ. ಆಗ ಸಡನ್ ಆಗಿ ಆಕೆ ಒಳಗೆ ಏನು ಪ್ರವೇಶಿಸಿದಂತೆ ಆಗುತ್ತೆ. ಇದರಿಂದ ಆಕೆ ವಿಚಿತ್ರವಾದ ವಿಜುವಲ್ಸ್ ನ ನೋಡ್ತಾಳೆ. ಅದರಲ್ಲಿ ಆಕೆಗೆ ಯಾರೋ ವ್ಯಕ್ತಿಗಳು ಮಾಸ್ಕ್ ಹಾಕೊಂಡು ವಿಚಿತ್ರವಾದ ರಿಚುವಲ್ ಮಾಡುತ್ತಿರೋ ತರ ಕಾಣುತ್ತೆ. ಇದನ್ನ ನೋಡಿ ಆಕೆ ಭಯಪಟ್ಟು ಆ ಬುಕ್ ನ ಬಿಸಾಕ್ತಾಳೆ. ಆ ಬುಕ್ ಒಂದು ಹೋಲ್ ಒಳಗೆ ಹೋಗುತ್ತೆ. ಈಗ ಇವರು ಭಯಪಟ್ಟು ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಕಿಸ್ಸಾ ಮತ್ತು ಬಾಬು ಬಂದಿರ್ತಾರೆ. ಆಗ ಅಲ್ಲಿ ಮಾಸ್ಕ್ ಹಾಕೊಂಡ ಕಿಲ್ಲರ್ ಕೂಡ ಬರ್ತಾನೆ. ಈತ ಒಬ್ಬ ಹುಡುಗಿಯನ್ನ ಹಿಡಿದು ಆಕೆನ ಕೊಂದ್ಬಿಡ್ತಾನೆ. ಆಗ ಕಿಸ್ಸಾ ಮತ್ತು ಬಾಬು ಆ ಕಿಲ್ಲರ್ನ ಒಂದು ರೂಮ್ ಒಳಗೆ ದೂಕಿ ಅವನನ್ನ ಲಾಕ್ ಮಾಡ್ತಾರೆ. ಈಗ ಕಿಸ್ಸಾ ಅಲ್ಲಿದ್ದವರಿಗೆ ಆ ಬುಕ್ ಎಲ್ಲಿ ಅಂತ ಕೇಳ್ತಾನೆ. ಆಗ ಕಿಸ್ಸಾ ತಂಗಿ ಆ ಗೋಡೆಯ ಹೋಲೊಳಗೆ ಹೋಯ್ತು ಅಂತ ಹೇಳ್ತಾಳೆ. ಆಗ ಕಿಸ್ಸಾ ಆ ಗೋಡೆಯನ್ನ ಒಡೆದು ಆ ಕಡೆ ಹೋಗಿ ನೋಡ್ತಾನೆ. ಆದ್ರೆ ಆ ಬುಕ್ ಕೆಳಗೆ ಹೋಗಿರುತ್ತೆ. ಇದರಿಂದ ಕಿಸ್ಸಾ ಅದನ್ನ ಹೋಗಿ ಯಾರು ತರ್ತಾರೆ ಅಂತ ಕೇಳ್ತಾನೆ. ಆದ್ರೆ ಯಾರು ರೆಡಿ ಇರಲ್ಲ. ಆಗ ಕಿಸ್ಸಾ ತಾನೇ ಹೋಗಿ ತರೋಕೆ ರೆಡಿ ಆಗ್ತಾನೆ. ಇವರು ಈಗ ಒಂದು ಹಗ್ಗ ತಂದು ಅದರೊಳಗೆ ಇಳಿಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಆ ಹಗ್ಗ ಸಣ್ಣದಾಗಿರುತ್ತೆ. ಇದರಿಂದ ಅವರು ತಮ್ಮ ಪ್ಯಾಂಟ್ ನ ಬೆಚ್ಚಿ ಆ ಹಗ್ಗಕ್ಕೆ ಕಟ್ಟಿ ಅದನ್ನ ಕಿಸ್ಸಾ ಕೈಗೆ ಕೊಡ್ತಾರೆ. ಈಗ ಕಿಸ್ಸಾ ಕೆಳಗೆ ಹೋಗಿ ಆ ಬುಕ್ ನ ತರೋಕೆ ಹೋಗ್ತಾನೆ. ಆದ್ರೆ ಅವನು ಕೆಳಗೆ ಬಂದಾಗ ಸ್ವಲ್ಪದರಲ್ಲಿ ಆ ಬುಕ್ ಮಿಸ್ ಆಗಿರುತ್ತೆ. ಆದ್ರೆ ಸ್ವಲ್ಪ ಟ್ರೈ ಮಾಡಿದಾಗ ಕಿಸ್ಸಾ ಆ ಬುಕ್ ನ ತಗೋತಾನೆ. ಆದ್ರೆ ಇದರಿಂದ ಆ ಬುಕ್ ಓಪನ್ ಆಗುತ್ತೆ. ಆಗ ಮಿರರ್ ನಲ್ಲಿ ಕಿಸ್ಸಾಗೆ ತನ್ನ ಗರ್ಲ್ ಫ್ರೆಂಡ್ ಕಾಣ್ತಾಳೆ. ಈಕೆ ಸತ್ತೋಗಿರ್ತಾಳೆ. ಈಕೆ ಸತ್ತೋಗಿ ದೆವ್ವ ಆಗಿರ್ತಾಳೆ. ಇದನ್ನ ನೋಡಿ ಕಿಸ್ಸಾ ಭಯಪಡ್ತಾನೆ. ಈಗ ಮೇಲಿದ್ದವರು ಕಿಸ್ಸಾನ ಮೇಲೆ ಎಳಿತಾರೆ. ಕಿಸ್ಸಾ ಜೊತೆ ಈಗ ಆಕೆ ಗರ್ಲ್ ಫ್ರೆಂಡ್ ಕೂಡ ಮೇಲೆ ಬರ್ತಾಳೆ. ಈಕೆ ದೆವ್ವ ಆಗಿರೋದನ್ನ ನೋಡಿ ಎಲ್ಲರೂ ಭಯಪಟ್ಟು ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಕಿಸ್ಸಾ ಗರ್ಲ್ ಫ್ರೆಂಡ್ ಉಲ್ಟಾ ಕಿಸ್ಸಾ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ದೂರ ಒಗಿತಾಳೆ. ಆಗ ಕಿಸ್ಸಾಗೆ ಹಿಚ್ಕಾಕ್ ಕಾಣ್ತಾನೆ. ಕಿಸ್ಸಾ ಹಿಚ್ಕಾಕ್ ನ ನೋಡಿ ನನ್ನ ಗರ್ಲ್ ಫ್ರೆಂಡ್ ನ ಈ ಮೂವಿಯಲ್ಲಿ ಸಾಯಿಸ್ಬಿಟ್ಟಿಯಾ ಅಂತ ಕೇಳ್ತಾನೆ. ಆಗ ಹಿಚ್ಕಾಕ್ ನಿನಗೆ ಟ್ವಿಸ್ಟ್ ಅಂದ್ರೆ ತುಂಬಾ ಇಷ್ಟ ತಾನೆ, ಅದಕ್ಕೆ ಇದನ್ನ ಮಾಡಿದ್ದೀನಿ. ಈಗ ನಿನ್ನ ಹತ್ರ ಎರಡು ಆಪ್ಷನ್ ಇದೆ. ಒಂದು, ನೀನು ನಿನ್ನ ಗರ್ಲ್ ಫ್ರೆಂಡ್ ನ ಕಾಪಾಡಬಹುದು, ಇಲ್ಲ ನಿನ್ನ ಫ್ಯಾಮಿಲಿನ ಕಾಪಾಡಬಹುದು. ಅದು ನಿನ್ನ ಮೇಲಿದೆ ಅಂತ ಹೇಳ್ತಾನೆ. ಆಗ ಕಿಸ್ಸಾ, ನಾನು ನನ್ನ ಗರ್ಲ್ ಫ್ರೆಂಡ್ ನ ಕಾಪಾಡ್ತೀನಿ ಮತ್ತು ನನ್ನ ಫ್ಯಾಮಿಲಿನ ಕೂಡ ಕಾಪಾಡ್ಕೋತೀನಿ, ಆಮೇಲೆ ಬಂದು ನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹಿಚ್ಕಾಕ್ ಆ ಮೂವಿ ಒಳಗೆ ಹೋಗಿ ಕಿಸ್ಸಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಕಿಸ್ಸಾ ಹಿಚ್ಕಾಕ್ ನಿಂದ ತಪ್ಪಿಸ್ಕೊಂಡು ಒಂದು ಕಡೆ ಹೋಗಿ ಕೂತ್ಕೋತಾನೆ. ಅವನಿಗೆ ಹೇಗೆ ತನ್ನ ಫ್ಯಾಮಿಲಿ ಮತ್ತು ಗರ್ಲ್ ಫ್ರೆಂಡ್ ನ ಕಾಪಾಡಬೇಕು ಅಂತ ಅರ್ಥವಾಗಲ್ಲ. ಅವನು ಚಿಂತೆ ಮಾಡ್ತಿರ್ತಾನೆ. ಆಗ ಅಲ್ಲಿ ಬಾಬು ಬರ್ತಾನೆ. ಇನ್ನೊಂದು ಕಡೆ ಸೀನ್ ವಾಸುದೇವ್ ಕಡೆ ಶಿಫ್ಟ್ ಆಗುತ್ತೆ. ಆ ಕ್ಯಾನಿಬಲ್ ಫ್ಯಾಮಿಲಿ ವಾಸುದೇವನ ಕಟ್ಟಾಕಿ ಅವನನ್ನ ಟಾರ್ಚರ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಮಾರ್ಕ್ಸ್ ಹಾಕೊಂಡ ಕಿಲ್ಲರ್ ಬರ್ತಾನೆ. ಈ ಕಿಲ್ಲರ್ ನ ನೋಡಿ ವಾಸುದೇವ್ ಶಾಕ್ ಆಗ್ತಾನೆ. ಏಕೆಂದ್ರೆ ಆತ ಬೇರೆ ಯಾರು ಅಲ್ಲ, ಆ ರೆಸಾರ್ಟ್ ನ ಮ್ಯಾನೇಜರ್ ಆಗಿರ್ತಾನೆ. ಇಲ್ಲಿ ನಮಗೆ ಇಲ್ಲಿ ವರ್ಕ್ ಮಾಡ್ತಿರೋ ಎಲ್ಲ ಎಂಪ್ಲಾಯೀಸ್ ಕ್ಯಾನಿಬಲ್ ಅಂತ ಗೊತ್ತಾಗುತ್ತೆ ಮತ್ತು ಇವರು ಒಂದೇ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ. ಇವರ ಪೂರ್ವಜರು ಕೂಡ ಕ್ಯಾನಿಬಲ್ಸ್ ಆಗಿರ್ತಾರೆ. ಜೆಸಿಕಾ ಇಲ್ಲಿನ ಓನರ್ ಆಗಿರ್ತಾಳೆ. ಆದ್ರೆ ಇವರು ಬಂದು ಜೆಸಿಕಾನ ಕೊಂದು ಆಕೆನ ತಿಂದ್ಬಿಟ್ಟಿರ್ತಾರೆ. ಇದರಿಂದ ಜೆಸಿಕಾ ಆತ್ಮ ಆಗಿ ಬಂದು ಇವರನ್ನ ಕೊಲ್ತಿರ್ತಾಳೆ. ಆಗ ಆ ತಾಂತ್ರಿಕ ಮಹಿಳೆ ಬಂದು ಜೆಸಿಕಾ ಆತ್ಮನ ಥರ್ಡ್ ಫ್ಲೋರ್ ನಲ್ಲಿ ಬಂದಿ ಮಾಡಿರ್ತಾಳೆ. ಆದ್ರೆ ಈಗ ಆ ಜೆಸಿಕಾ ವಾಪಸ್ ಬಂದಿರ್ತಾಳೆ. ಇದನ್ನ ರಾಬರ್ಟ್ ಆ ತಾಂತ್ರಿಕ ಮಹಿಳೆಗೆ ಹೇಳ್ತಾನೆ. ಆಗ ಆ ತಾಂತ್ರಿಕ ಮಹಿಳೆ, ನೀವು ಭಯಪಡಬೇಡಿ, ಆಕೆ ಅಮಾವಾಸ್ಯೆ ಮುಗಿಯುವವರೆಗೂ ಹೊರಗೆ ಬರೋಕ್ಕಾಗಲ್ಲ. ಆದ್ರೆ ಅದು ಬರೋಕ್ಕಿಂತ ಮುಂಚೆ ಆಕೆನ ನಾನು ಮತ್ತೆ ಬಂದಿ ಮಾಡ್ತೀನಿ. ಆದ್ರೆ ಹಾಗೆ ಮಾಡ್ಬೇಕಿದ್ರೆ ನನಗೆ ಆಕೆ ಡೈರಿ ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಬರ್ಟ್ ಮತ್ತು ಅವನ ಕಡೆಯವರು ಮತ್ತೆ ಆ ಮಾಸ್ಕ್ ಹಾಕೊಂಡು ಆ ಡೈರಿನ ಹುಡುಕೋಕೆ ಹೋಗ್ತಾರೆ. ಇನ್ನೊಂದು ಕಡೆ ಕಿಸ್ಸಾ ತಂದೆ ಒಂದು ಟಾಯ್ಲೆಟ್ ನಲ್ಲಿ ಕೂತಿರ್ತಾನೆ. ಆಗ ಅವನ ತಲೆ ಮೇಲೆ ಆ ಡೈರಿ ಬಂದು ಬೀಳುತ್ತೆ. ಆತ ಅದನ್ನ ತೆಗೆದು ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಹೊರಗೆ ಕಿಸ್ಸಾ ಮತ್ತು ಬಾಬುಗೆ ಕಿಸ್ಸಾ ತಂದೆ ಓದ್ತಿದ್ದ ಡೈರಿ ಸೌಂಡ್ ಕೇಳುತ್ತೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ.
ಇಲ್ಲಿ ಕಿಸ್ಸಾ ಮತ್ತು ಬಾಬಿಗೆ ಜೆಸಿಕಾ ಕಾಣ್ತಾಳೆ. ಈಕೆ ತನ್ನ ಫ್ರೆಂಡ್ ಜೊತೆ ಮೊದಲ ಬಾರಿಗೆ ಆ ರೆಸಾರ್ಟ್ಗೆ ಬಂದಿರ್ತಾಳೆ. ಅಂದ್ರೆ ಇಲ್ಲಿ ಕೆಸಿಕಾ ಸಾಯೋ ಮುಂಚೆ ಏನು ನಡೀತು ಅಂತ ತೋರಿಸ್ತಾರೆ. ಆದ್ರೆ ಕಿಸ್ಸಾ ಮತ್ತು ಬಾಬು ಸಡನ್ ಆಗಿ ಪ್ರೆಸೆಂಟ್ ಟೈಮ್ಗೆ ಬರ್ತಾರೆ. ಏಕೆಂದ್ರೆ ಕಿಸ್ಸಾ ತಂದೆ ಆ ಡೈರಿನ ಓದಕ್ಕೆ ಸ್ಟಾಪ್ ಮಾಡ್ತಾನೆ. ಏಕೆಂದ್ರೆ ಅವನ ಟಾಯ್ಲೆಟ್ ಹೊರಗೆ ಯಾರೋ ಡೋರ್ನ ನಾಕ್ ಮಾಡ್ತಿರ್ತಾರೆ. ಆದ್ರೆ ಕಿಸ್ಸಾಗೆ ಈಗ ಜೆಸಿಕಾನ ಹೇಗೆ ಕಾಪಾಡಬೇಕು ಅಂತ ಅರ್ಥವಾಗುತ್ತೆ. ಈಗ ಅವನು ಪಾಸ್ಟ್ಗೆ ಹೋಗಿ ಜೆಸಿಕಾನ ಕಾಪಾಡ್ಕೋತೀನಿ ಅಂತ ಹೇಳ್ತಾನೆ. ಆದ್ರೆ ಇದನ್ನೆಲ್ಲ ಹಿಚ್ಕಾಕ್ ಹೇಳಿ ಕಿಸ್ಸಾಗೆ ಅದು ಅಷ್ಟು ಈಸಿ ಅಲ್ಲ. ಅದಕ್ಕೆ ನೀನು ಮೊದಲು ಡೈರಿನ ಹುಡುಕ್ಬೇಕು, ಅದನ್ನ ಓದಿ ಅದನ್ನ ಸ್ಟೋರಿ ತಿಳ್ಕೊಂಡು ಆಮೇಲೆ ಹೋಗಿ ಆಕೆನ ಕಾಪಾಡಬಹುದು ಅಂತ ಹೇಳ್ತಾನೆ. ಈ ಕಡೆ ಕಿಸ್ಸಾ ತಂದೆ ಹತ್ರ ಆ ಮಾಸ್ಕ್ ಹಾಕೊಂಡ ಕಿಲ್ಲರ್ ಬಂದಿರ್ತಾನೆ. ಈತ ಡೈರಿ ತಗೊಂಡು ಹೋಗಕ್ಕೆ ಬಂದಿರ್ತಾನೆ. ಈತ ಕಿಸ್ಸಾ ತಂದೆನ ಕೊಲ್ಲೋಕೆ ಒಂದು ಚೈನ್ ಸಾ ತಂದಿರ್ತಾನೆ. ಇದರಿಂದ ಎಲ್ಲರೂ ಆ ಕಿಲ್ಲರ್ ನಿಂದ ತಪ್ಪಿಸ್ಕೊತಿರ್ತಾರೆ. ಆಗ ಅಲ್ಲಿ ಕಿಸ್ಸಾ ಬರ್ತಾನೆ. ಕಿಸ್ಸಾ ತನ್ನ ತಂದೆಗೆ ಡೈರಿ ಕೊಡುವಂತೆ ಹೇಳ್ತಾನೆ. ಆದ್ರೆ ಆತ ಅದನ್ನ ಕಿಲ್ಲರ್ ಕಡೆ ಒಗಿತಾನೆ. ಆಗ ಕಿಸ್ಸಾ ಕಿಲ್ಲರ್ ಮೇಲೆ ಅಟ್ಯಾಕ್ ಮಾಡಿ ಅವನ ಕೈಯಿಂದ ಚೈನ್ ಸಾ ಕೆಳಗೆ ಬೀಳಿಸ್ತಾನೆ. ಆದ್ರೆ ಆ ಚೈನ್ ಸಾ ಆಟೋಮೆಟಿಕ್ ಆಗಿ ಆನ್ ಆಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತೆ. ಎಲ್ಲರೂ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಆಗ ಅಲ್ಲಿ ತಾಂತ್ರಿಕ ಅಸಿಸ್ಟೆಂಟ್ ಬಂದು ಆ ಡೈರಿನ ತಗೊಂಡು ಹೋಗ್ಬಿಡ್ತಾಳೆ. ಈಗ ಕಿಸ್ಸಾ ತನ್ನ ಕಡೆಯವರಿಗೆ ಆ ಡೈರಿನ ಆಕೆಯಿಂದ ತರುವಂತೆ ಅವರ ಹಿಂದೆ ಕಳಿಸ್ತಾನೆ. ಈ ಕಡೆ ಕಿಸ್ಸಾ ಮತ್ತು ಆ ಕಿಲ್ಲರ್ ಮಾತ್ರ ಉಳಿತಾರೆ. ಕಿಸ್ಸಾ ಆ ಕಿಲ್ಲರ್ನ ಹೊಡೆದು ಅವರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಇನ್ನೊಂದು ಕಡೆ ಆ ತಾಂತ್ರಿಕ ಅಸಿಸ್ಟೆಂಟ್ ಡೈರಿ ತಗೊಂಡು ತಾಂತ್ರಿಕ ಹತ್ರ ಬರ್ತಾಳೆ. ಇವರು ಚಂದ್ರಗ್ರಹಣ ಆಗೋ ಮುಂಚೆ ಜೆಸಿಕಾನ ಮತ್ತೆ ಲಾಕ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಇವರು ಚಂದ್ರಗ್ರಹಣಗಾಗಿ ಕಾಯ್ತಿರ್ತಾರೆ. ಆದ್ರೆ ತುಂಬಾ ಹೊತ್ತು ಆದರೂ ಚಂದ್ರಗ್ರಹಣ ಆಗ್ತಿರಲ್ಲ. ಆಗ ಆ ತಾಂತ್ರಿಕ ಮಹಿಳೆ ಒಂದು ವಿಷಯ ಗಮನಿಸ್ತಾಳೆ. ಕಿಟಕಿಯಿಂದ ಹೊರಗೆ ನೋಡಿದಾಗ ಚಂದ್ರ ಪೂರ್ತಿಯಾಗಿ ಕಾಣ್ತಿರ್ತಾನೆ. ಆಕ್ಚುಲಿ ಅದು ಚಂದ್ರ ಆಗಿರಲ್ಲ. ಬಾಬು ಒಂದು ಲ್ಯಾಂಪ್ ಇಟ್ಕೊಂಡು ಅಲ್ಲಿ ನಿಂತಿರ್ತಾನೆ. ಇವರು ಅದನ್ನೇ ಚಂದ್ರ ಅನ್ಕೊಂಡಿರ್ತಾರೆ. ಆಗ ಆ ತಾಂತ್ರಿಕ ಮಹಿಳೆ ಅಲ್ಲಿಂದ ಓಡಿಸ್ತಾಳೆ. ಈಗ ಚಂದ್ರಗ್ರಹಣ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದು ಕಡೆ ಕಿಸ್ಸಾ ತಂಗಿ ಆ ಕಿಲ್ಲರ್ ನಿಂದ ತಪ್ಪಿಸ್ಕೊಂಡು ತಿರುಗ್ತಿರ್ತಾಳೆ. ಆಗ ಕಿಸ್ಸಾ ಅಲ್ಲಿ ಬಂದು ಆ ಕಿಲ್ಲರ್ನ ಡೈವರ್ಟ್ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ತಾಂತ್ರಿಕ ಅಸಿಸ್ಟೆಂಟ್ ಆ ಡೈರಿನ ತಗೊಂಡು ಬೇರೆ ರೂಮ್ಗೆ ಹೋಗ್ತಿರ್ತಾಳೆ. ಆಗ ಅಲ್ಲಿ ಜೆಸಿಕಾ ಆತ್ಮ ಬಂದು ಆ ತಾಂತ್ರಿಕನ ಅಸಿಸ್ಟೆಂಟ್ ನ ಸಾಯಿಸ್ಬಿಡ್ತಾಳೆ. ಈಗ ಆ ಡೈರಿ ಮತ್ತೆ ಕಿಸ್ಸಾ ತಂದೆ ಕೈಗೆ ಹೋಗುತ್ತೆ. ಆದ್ರೆ ಆತ ಈ ಸಾರಿ ಅದರಿಂದ ಭಯಪಟ್ಟು ಅದನ್ನ ಬಿಸಾಕ್ತಾನೆ. ಈಗ ಅದನ್ನ ಕಿಸ್ಸಾ ತಾಯಿ ಎತ್ಕೋತಾಳೆ. ಈಕೆ ಅದನ್ನ ತಗೊಂಡು ಬಚ್ಚಿಟ್ಕೋತಾಳೆ. ಆಕೆ ಪಕ್ಕದಲ್ಲಿ ಮರನ್ ಕೂಡ ಇರ್ತಾನೆ. ಈಗ ಅಲ್ಲಿ ಕಿಲ್ಲರ್ ಬರ್ತಾನೆ. ಈತ ಇವರನ್ನ ಹುಡುಕ್ತಿರ್ತಾನೆ. ಆಗ ಅಲ್ಲಿ ಕಿಸ್ಸಾ ಬಂದು ತನ್ನ ತಾಯಿನ ಅಲ್ಲಿಂದ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾನೆ. ಈತ ಕಿಲ್ಲರ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಮರನ್ನ ಸಿಕ್ಕಿ ಬಿಡಿಸ್ತಾನೆ ಮತ್ತು ತನ್ನ ತಾಯಿನ ಕರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಈಗ ಸೀನ್ ಮತ್ತೆ ಕಿಸ್ಸಾ ತಂದೆ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಜೆಸಿಕಾ ಆತ್ಮ ಬಂದು ಕಿಸ್ಸಾ ತಂದೆಗೆ ಆ ಡೈರಿಯಲ್ಲಿ ಅಂತ ಕೇಳ್ತಾಳೆ. ಆದ್ರೆ ಆ ರೂಮ್ ಪಕ್ಕದ ರೂಮ್ ಅಲ್ಲಿ ಕಿಸ್ಸಾ ತನ್ನ ತಾಯಿ ಜೊತೆ ಬಚ್ಚಿಟ್ಕೊಂಡಿರ್ತಾನೆ. ಆಗ ಅಲ್ಲಿ ಕಿಲ್ಲರ್ ಬರ್ತಾನೆ. ಇಲ್ಲಿ ಇವರಿಬ್ಬರ ನಡುವೆ ಫೈಟ್ ಆಗುತ್ತೆ. ಆಗ ಅಲ್ಲಿ ಜೆಸಿಕಾ ಬಂದು ಆ ಕಿಲ್ಲರ್ ನ ಸಾಯಿಸ್ಬಿಡ್ತಾಳೆ. ಇದೇ ಟೈಮ್ ನೋಡಿ ಕಿಸ್ಸಾ ಆ ಡೈರಿ ತಗೊಂಡು ಅಲ್ಲಿಂದ ಬಾಬು ಜೊತೆ ಓಡೋಗ್ತಾನೆ. ಇಲ್ಲಿ ಕಿಸ್ಸಾ ಆ ಡೈರಿನ ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಏನು ಚೇಂಜ್ ಆಗಲ್ಲ. ಅವನು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಿರಲ್ಲ. ಇದರಿಂದ ಕಿಸ್ಸಾಗೆ ಈ ಡೈರಿಯನ್ನ ತನ್ನ ತಂದೆ ಓದಿದ್ರೆ ಮಾತ್ರ ತಾವು ಫ್ಲಾಶ್ ಬ್ಯಾಕ್ ಗೆ ಹೋಗಬಹುದು ಅಂತ ಅರ್ಥವಾಗುತ್ತೆ. ಆಗ ಅಲ್ಲಿ ಜೆಸಿಕಾ ಆತ್ಮ ಬಂದು ಇವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಆ ಡೈರಿ ಕಿಸ್ಸಾ ಕೈಯಿಂದ ಜಾರುತ್ತೆ. ಇದರಿಂದ ಆ ಡೈರಿ ಈಗ ತಾಂತ್ರಿಕ ಇನ್ನೊಬ್ಬ ಅಸಿಸ್ಟೆಂಟ್ ಹತ್ರ ಹೋಗುತ್ತೆ. ಈಗ ತಾಂತ್ರಿಕ ಅಸಿಸ್ಟೆಂಟ್ ಅದನ್ನ ತಾಂತ್ರಿಕ ಹೋಗಿ ಕೊಡ್ತಾಳೆ. ಈಗ ಇಲ್ಲಿ ಜೆಸಿಕಾ ಮತ್ತು ಕಿಸ್ಸಾ ಕೂಡ ಬರ್ತಾರೆ. ಬಾಬು ಮತ್ತು ಕಿಸ್ಸಾ ಆ ಡೈರಿಯನ್ನ ತಗೋಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ತಾಂತ್ರಿಕ್ ಆ ಡೈರಿನ ಸುಟ್ಟಾಕುವಂತೆ ಹೇಳ್ತಾಳೆ ಮತ್ತು ಬಾಬು ಮತ್ತೆ ಕಿಸ್ಸಾ ಮೇಲೆ ತನ್ನ ಕಡೆಯವರಿಗೆ ಹೇಳಿ ಅಟ್ಯಾಕ್ ಮಾಡಿಸ್ತಾಳೆ. ಇಲ್ಲಿ ಈಗ ಈ ಸೀನ್ ಸ್ಲೋ ಮೋಷನ್ ಅಲ್ಲಿ ನಡೀತಿರುತ್ತೆ. ಯಾಕಂದ್ರೆ ಇದು ಒಂದು ಮೂವಿ ಆಗಿರುತ್ತೆ. ಆದ್ರೆ ಕಿಸ್ಸಾ ಮತ್ತು ಬಾಬು ಮಾತ್ರ ಸ್ಪೀಡ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಅವರು ಈ ಮೂವಿಯ ಕ್ಯಾರೆಕ್ಟರ್ ಆಗಿರೋದಿಲ್ಲ. ಈಗ ಕಿಸ್ಸಾ ಸ್ಪೀಡ್ ಅಲ್ಲಿ ಒಬ್ಬೊಬ್ಬರ ಫೀಲ್ಡಿಂಗ್ ಸೆಟ್ ಮಾಡ್ತಾನೆ. ಅವನು ಎಲ್ಲಾ ವಸ್ತುಗಳು ಬಂದು ಅವರಿಗೆ ಟಚ್ ಆಗುವಂತೆ ಅವರನ್ನ ಚುಚ್ಚುವಂತೆ ಮಾಡ್ತಾನೆ. ಇದರಿಂದ ಈಗ ಸ್ಪೀಡ್ ಅಲ್ಲಿ ಬಂದಾಗ ಅವರೆಲ್ಲ ಸತ್ತೋಗ್ತಾರೆ. ಈಗ ಕಿಸ್ಸಾ ಮತ್ತು ಬಾಬು ಆ ಡೈರಿ ತಗೊಂಡು ಕಿಸ್ಸಾ ತಂದೆ ಹತ್ರ ಬರ್ತಾರೆ ಮತ್ತು ಆ ಡೈರಿನ ಓದುವಂತೆ ಹೇಳ್ತಾರೆ. ಈಗ ಕಿಸ್ಸಾ ತಂದೆ ಆ ಡೈರಿನ ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಬಾಬು ಮತ್ತು ಕಿಸ್ಸಾ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಇಲ್ಲಿ ಜೆಸಿಕಾ ತನ್ನ ಫ್ರೆಂಡ್ ಜೊತೆ ಬಂದು ರಾಬರ್ಟ್ ನಿಂದ ಆ ಪ್ರಾಪರ್ಟಿಯನ್ನ ತಗೋತಿರ್ತಾಳೆ. ಈಗ ಆಕೆ ಈ ಪ್ರಾಪರ್ಟಿಯ ಅಫಿಷಿಯಲ್ ಓನರ್ ಆಗ್ತಾಳೆ. ಆಗ ಕಿಸ್ಸಾ ಮತ್ತು ಬಾಬು ಜೆಸಿಕಾ ಹತ್ರ ಹೋಗಿ ತನ್ನ ಜೊತೆ ಏನೇನಾಗಬಹುದು ಅಂತ ಹೇಳ್ತಾರೆ. ಆದ್ರೆ ಆಕೆ ಕೇಳೋ ಮೂಡಲ್ಲಿರಲ್ಲ. ಇವರು ಆಕೆ ಜೊತೆ ಮಾತಾಡ್ತಿದ್ದಾಗ ಸಡನ್ ಆಗಿ ಪ್ರೆಸೆಂಟ್ ಡೇಗೆ ಬರ್ತಾರೆ. ಯಾಕಂದ್ರೆ ಕಿಸ್ಸಾ ತಂದೆ ಆ ಡೈರಿನ ಓದೋದು ಸ್ಟಾಪ್ ಮಾಡಿರ್ತಾರೆ. ಏಕೆಂದ್ರೆ ಆತನಿಗೆ ಟಾಯ್ಲೆಟ್ ಗೆ ಹೋಗೋದಿರುತ್ತೆ. ಇದನ್ನ ನೋಡಿ ಅವರಿಗೆ ಕೋಪ ಬರುತ್ತೆ. ಕಿಸ್ಸಾ ಮತ್ತು ಬಾಬು ಕಿಸ್ಸಾ ತಂದೆಗೆ ಟಾಯ್ಲೆಟ್ ಗೆ ಹೋಗೋಕೆ ಅರೇಂಜ್ಮೆಂಟ್ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಜೆಸಿಕಾ ಆತ್ಮ ಬಂದಿರುತ್ತೆ. ಆದ್ರೆ ಕಿಸ್ಸಾ ಹೇಗೋ ಮಾಡಿ ಜೆಸಿಕಾ ಆತ್ಮನ ಡೈವರ್ಟ್ ಮಾಡಿ ಕಿಸ್ಸಾ ತಂದೆಗೆ ಡೈರಿನ ಓದುವಂತೆ ಹೇಳ್ತಾನೆ. ಈಗ ಕಿಸ್ಸಾ ತಂದೆ ಡೈರಿ ಓದೋಕೆ ಮತ್ತೆ ಸ್ಟಾರ್ಟ್ ಮಾಡ್ತಾನೆ.
ಈಗ ಇವರು ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ. ಇಲ್ಲಿ ಜೆಸಿಕಾಗೆ ಆ ಕ್ಯಾನಿಬಲ್ ಫ್ಯಾಮಿಲಿ ಬಗ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಆಕೆ ಹೆಲ್ಪ್ ತರಿಸ್ಬೇಕಂತ ಟೆಲಿಫೋನ್ ಹತ್ರ ಹೋಗಿ ಕಾಲ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಲ್ಲಿ ರಾಬರ್ಟ್ ಬಂದು ಆಕೆ ಮೇಲೆ ಅಟ್ಯಾಕ್ ಮಾಡ್ತಾನೆ ಮತ್ತು ನಾನು ಇಷ್ಟು ಜನರನ್ನ ಗೆಸ್ಟ್ ಆಗಿ ಕರೆದಿದ್ದು ಅವರನ್ನ ತಿನ್ನೋಕೆ, ನೀನ್ ನೋಡಿದ್ರೆ ಈಗ ಪ್ಲಾನ್ ನ ಹಾಳು ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಇವರು ಈಗ ಜೆಸಿಕಾ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗ ಅಲ್ಲಿ ಕಿಸ್ಸಾ ಮತ್ತು ಬಾಬು ಬರ್ತಾರೆ. ಇವರು ಜೆಸಿಕಾನ ಅವರಿಂದ ಕಾಪಾಡ್ತಾರೆ. ಆಗ ಜೆಸಿಕಾ ಕಿಸ್ಸಾನ ಹಗ್ ಮಾಡ್ಕೋತಾಳೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಜೆಸಿಕಾ ಆತ್ಮ ಕಿಸ್ಸಾನ ಹಗ್ ಮಾಡ್ಕೊಂಡಿರ್ತಾಳೆ. ಏಕೆಂದ್ರೆ ಜೆಸಿಕಾ ಇಲ್ಲಿ ಕಿಸ್ಸಾ ತಂದೆನ ಗಾಳಿಯಲ್ಲಿ ತೇಲಾಡುವಂತೆ ಮಾಡಿರ್ತಾಳೆ. ಇದರಿಂದ ಆತ ಬುಕ್ ಓದೋದು ಬಂದ್ ಮಾಡಿರ್ತಾನೆ. ಈಗ ಕಿಸ್ಸಾ ಜೆಸಿಕಾನ ಡೈವರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಅವನು ಹಾಡಾಡ್ತಾನೆ. ಇದರಿಂದ ಜೆಸಿಕಾ ಡೈವರ್ಟ್ ಕೂಡ ಆಗ್ತಾಳೆ. ಆಗ ಕಿಸ್ಸಾ ಡೈರಿ ತಗೊಂಡು ಮತ್ತೆ ತನ್ನ ತಂದೆಗೆ ಕೊಟ್ಟು ಅದನ್ನ ಓದುವಂತೆ ಹೇಳ್ತಾನೆ. ಇದನ್ನ ಜೆಸಿಕಾ ನೋಡ್ತಾಳೆ. ಈಕೆ ಕಿಸ್ಸಾ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಕಿಸ್ಸಾ ತಂದೆ ಡೈರಿ ಓದೋಕೆ ಸ್ಟಾರ್ಟ್ ಮಾಡಿರ್ತಾನೆ. ಅದಕ್ಕೆ ಈಗ ಕಿಸ್ಸಾ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾನೆ. ಇಲ್ಲಿ ಕ್ಯಾನಿಬಲ್ ಫ್ಯಾಮಿಲಿ ಮತ್ತು ಆ ರಾಬರ್ಟ್ ಸೇರಿ ಜೆಸಿಕಾನ ಒಂದು ರೂಮಲ್ಲಿ ಹಾಕಿ ಸುಟ್ಟು ಬಿಡಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಆದ್ರೆ ಅಲ್ಲಿ ಕಿಸ್ಸಾ ಬರ್ತಾನೆ. ಜೆಸಿಕಾ ಇಲ್ಲಿ ತನ್ನ ಡೈರಿ ಬರೆದಿರ್ತಾಳೆ. ಈತ ಜೆಸಿಕಾನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾನೆ. ಇಲ್ಲಿ ಕ್ಯಾನಿಬಲ್ ಫ್ಯಾಮಿಲಿ ಮತ್ತು ರಾಬರ್ಟ್ ಸೇರಿ ಜೆಸಿಕಾನ ಒಂದು ರೂಮಲ್ಲಿ ಹಾಕಿ ಸುಟ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ರಾಬರ್ಟ್ ಹೊರಗಿಂದ ಕಿಟಕಿಯಿಂದ ಒಳಗೆ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಇದರಿಂದ ಅವರೆಲ್ಲ ಒಳಗೆ ಬರ್ತಾರೆ. ಆದ್ರೆ ಕಿಸ್ಸಾ ಮತ್ತು ಜೆಸಿಕಾ ಒಂದು ಕಡೆ ಬಚ್ಚಿಟ್ಕೊಂಡಿರ್ತಾರೆ. ಅವರು ರಾಬರ್ಟ್ ಮತ್ತು ಕ್ಯಾನಿಬಲ್ ಫ್ಯಾಮಿಲಿ ಒಳಗೆ ಹೋದಾಗ ಇವರು ಹೊರಗೆ ಬರ್ತಾರೆ ಮತ್ತು ಹೊರಗಿಂದ ಡೋರ್ ಲಾಕ್ ಮಾಡ್ತಾರೆ. ಈಗ ಕಿಸ್ಸಾ ಪೆಟ್ರೋಲ್ ಹಾಕಿ ಆ ರೂಮ್ ನ ಸುಟ್ಬಿಡ್ತಾನೆ. ಇದರಿಂದ ರಾಬರ್ಟ್ ಮತ್ತು ಕ್ಯಾನಿಬಲ್ ಫ್ಯಾಮಿಲಿ ಅದರೊಳಗೆ ಸುಟ್ಟೋಗ್ತಾರೆ. ಈಗ ಕಿಸ್ಸಾ ಮತ್ತು ಜೆಸಿಕಾ ಅಲ್ಲಿಂದ ಜಂಪ್ ಮಾಡ್ತಾರೆ. ಈಗ ಜೆಸಿಕಾ ಬದ್ಕೊಂಡಿರ್ತಾಳೆ. ಈಗ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಎಲ್ಲಾ ಕ್ಯಾನಿಬಲ್ ಫ್ಯಾಮಿಲಿ ಮುಗಿದೋಗಿರುತ್ತೆ. ಇದರಿಂದ ವಾಸುದೇವ್ ಕೂಡ ಬಚಾವಾಗಿರ್ತಾನೆ. ಎಲ್ಲರೂ ಖುಷಿಯಿಂದ ಅಲ್ಲಿ ಸೆಲ್ಫಿ ತಗೋತಿರ್ತಾರೆ. ಆಗ ಅಚಾನಕ್ ಆಗಿ ಒಂದು ಬಿಲ್ಲು ಬಾಣ ಬಂದು ಒಂದು ಹುಡುಗಿಗೆ ಬೀಳುತ್ತೆ. ಆಕೆ ಅಲ್ಲೇ ಸತ್ತೋಗ್ತಾಳೆ. ಆಕ್ಚುಲಿ ಈ ಏರೋನ ಒಬ್ಬ ಮ್ಯೂಟೆಂಟ್ ಹೊಡೆದಿರ್ತಾನೆ. ಅಂದರೆ ಮೊದಲಿನ ಸ್ಟೋರಿಯಲ್ಲಿ ಜೆಸಿಕಾ ಸತ್ತು ದೆವ್ವ ಆದಾಗ ಆಕೆ ಕೆಲವು ಮ್ಯೂಟೆಂಟ್ಸ್ ಗಳನ್ನ ಸಾಯಿಸಿರ್ತಾಳೆ. ಇವರು ಕೂಡ ಕ್ಯಾನಿಬಲ್ಸ್ ತರ ಜನರನ್ನ ತಿಂತಿರ್ತಾರೆ. ಆದ್ರೆ ಈಗ ಜೆಸಿಕಾ ಈ ಸ್ಟೋರಿಯಲ್ಲಿ ಬದುಕೊಂಡಿದ್ದರಿಂದ ಆ ಮ್ಯೂಟೆಂಟ್ಸ್ ಹಾಗೆ ಬದುಕಿರ್ತಾರೆ. ಈಗ ಇವರು ಕಿಸ್ಸಾ ಫ್ಯಾಮಿಲಿನ ಎತ್ಕೊಂಡು ಹೋಗ್ಬಿಡ್ತಾರೆ. ಇದರಿಂದ ಕಿಸ್ಸಾಗೆ ತಾನು ಎಲ್ಲರನ್ನ ಮುಗಿಸ್ಬಿಟ್ಟೆ ಇವರು ಯಾರು ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಹಿಚ್ಕಾಕ್ ಅವನ ಜೊತೆ ಮಾತಾಡ್ತಾನೆ. ಈತ ಕಿಸ್ಸಾಗೆ, ನೀನು ಕೇವಲ ಕ್ಯಾನಿಬಲ್ಸ್ ನ ಸಾಯಿಸಿದ್ದೀಯಾ, ಆದ್ರೆ ಮ್ಯೂಟೆಂಟ್ಸ್ ಇನ್ನೂ ಬದುಕಿದ್ದಾರೆ. ನೀನು ಅವರನ್ನ ಎಂಡ್ ಕ್ರೆಡಿಟ್ ಆಗೋ ಮುಂಚೆ ಸಾಯಿಸಬೇಕು, ಇಲ್ಲಾಂದ್ರೆ ನೀನು ಲಾಸ್ಟ್ ವರೆಗೆ ಇಲ್ಲೇ ಸಿಗಾಕೋತೀಯ ಅಂತ ಹೇಳ್ತಾನೆ. ಆದ್ರೆ ಹಿಚ್ಕಾಕ್ ಕಿಸ್ಸಾಗೆ ಇನ್ನೊಂದು ಆಫರ್ ಕೊಡ್ತಾನೆ. ನೀನು ಮೂವಿ ರಿವ್ಯೂಸ್ ನ ಬಂದ್ ಮಾಡಿದ್ರೆ ನಾನು ನಿನ್ನ ಇಲ್ಲಿಂದ ಹೊರಗೆ ತೆಗಿತೀನಿ ಅಂತ ಹೇಳ್ತಾನೆ. ಆದ್ರೆ ಕಿಸ್ಸಾ ಈಗೋ ತುಂಬಾ ಹೈ ಇರುತ್ತೆ. ಅವನು ಹೇಗಾದ್ರೂ ಮಾಡಿ ಆ ಮ್ಯೂಟೆಂಟ್ಸ್ ನ ಕೊಂದು ತನ್ನ ಫ್ಯಾಮಿಲಿನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಈಗ ಸೀನ್ ಕಿಸ್ಸಾ ಫ್ಯಾಮಿಲಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಕ್ಯಾನಿಬಲ್ಸ್ ಅವರನ್ನ ಒಂದು ಚೈನ್ ಇಂದ ಕಟ್ಟಿ ಚೈನ್ ಸಾಕರ್ ಮುಂದೆ ಕಟ್ಟಿರ್ತಾರೆ. ಇದರಿಂದ ಅವರು ಆ ಚೈನ್ ಒಳಗೆ ಹಿಡ್ಕೊಂಡು ಹೋಗಿ ಅವರು ಸಾಯೋದ್ರಲ್ಲಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಚೈನ್ ಸಾ ನಿಂತೋಗಿರುತ್ತೆ. ಯಾಕಂದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಆಗ ಮ್ಯೂಟೆಂಟ್ ಹೊರಗೆ ಹೋಗಿ ನೋಡಿದಾಗ ಇದನ್ನ ಮಾರನ್ ಮತ್ತು ವಾಸುದೇವ್ ಅಸಿಸ್ಟೆಂಟ್ ಕೆನ್ಸ್ಲಿ ಮಾಡಿರ್ತಾರೆ. ಇವರು ಒಂದು ಕಾರ್ ತಗೊಂಡು ಹೋಗಿ ಟ್ರಾನ್ಸ್ಫಾರ್ಮರ್ ಗೆ ಗುದ್ದಿರ್ತಾರೆ. ಈಗ ಮ್ಯೂಟೆಂಟ್ ಇವರನ್ನ ಸಾಯಿಸೋಕೆ ಕೆಳಗೆ ಬರ್ತಾರೆ. ಇದರಿಂದ ಇವರು ಮ್ಯೂಟೆಂಟ್ಸ್ ಬರೋದನ್ನ ನೋಡಿ ಬಚ್ಚಿಟ್ಕೋತಾರೆ. ಇಲ್ಲಿ ವಾಸುದೇವ್ ಕೂಡ ಇರ್ತಾನೆ. ಈಗ ಕಿಸ್ಸಾ ಮತ್ತು ವಾಸುದೇವ್ ಸೇರಿ ಒಬ್ಬ ಮ್ಯೂಟೆಂಟ್ ನ ಹಿಡಿದು ಅವನನ್ನ ಸಾಯಿಸ್ಬಿಡ್ತಾರೆ. ಇನ್ನೊಂದು ಕಡೆ ಜೆಸಿಕಾ ಹೋಗಿ ಕಿಸ್ಸಾ ತಂದೆ ತಾಯಿ ಮತ್ತು ತಂಗಿನ ಕಾಪಾಡ್ತಾಳೆ. ಈಗ ಇವರ ಹತ್ರ ಆ ಮ್ಯೂಟೆಂಟ್ಸ್ ನ ಕೊಲ್ಲಕ್ಕೆ ತುಂಬಾ ಕಡಿಮೆ ಟೈಮ್ ಇರುತ್ತೆ. ಏಕೆಂದ್ರೆ ಎಂಡ್ ಕ್ರೆಡಿಟ್ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಮೂವಿ ಎಂಡ್ ಆಗೋ ಮುಂಚೆ ಅವರನ್ನ ಸಾಯಿಸಬೇಕಾಗಿರುತ್ತೆ. ಆಗ ಕಿಸ್ಸಾ ತಂದೆ ಒಂದು ಪ್ಲಾನ್ ಮಾಡ್ತಾನೆ. ಆತ ಒಂದು ವಿಷಯ ಗಮನಿಸಿರ್ತಾನೆ. ಈ ಮ್ಯೂಟೆಂಟ್ಸ್ ಗಳು ಸೌಂಡ್ ಕೇಳಿ ಆ ಕಡೆ ಹೋಗ್ತಿರ್ತಾರೆ. ಅದನ್ನ ಸಾಬೀತ್ ಮಾಡೋಕೆ ಆತ ಹೊರಗೆ ನಿಂತಿದ್ದ ಒಂದು ಕಾರ್ ಸೈನ್ ಅನ್ನ ಆನ್ ಮಾಡ್ತಾನೆ. ಇದರಿಂದ ಆ ಮ್ಯೂಟೆಂಟ್ಸ್ ಗಳು ಆ ಕಡೆ ಹೋಗ್ತಿರ್ತಾರೆ. ಆದ್ರೆ ಅದರೊಳಗೆ ಕಿಂಗ್ಸ್ಲೆ ಮತ್ತು ಮಾರನ್ ಇರ್ತಾರೆ. ಇವರು ಅಲ್ಲಿ ಸಿಕ್ಕಾಕೋತಾರೆ. ಈ ಕಡೆ ವಾಸುದೇವ್ ಆ ಮ್ಯೂಟೆಂಟ್ಸ್ ನ ಕೊಲ್ಲಕ್ಕೆ 3 ಟ್ರ್ಯಾಪ್ ಗಳನ್ನ ಸಿದ್ಧ ಮಾಡ್ತಾನೆ. ಮೊದಲನೇದಾಗಿ ಅವರು ಬಿಲ್ಲು ಬಾಣನ ಟ್ರ್ಯಾಪ್ ತರ ಸೆಟ್ ಮಾಡ್ತಾರೆ. ಇಲ್ಲಿ ಮ್ಯೂಟೆಂಟ್ಸ್ ಗಳು ಸೆಟ್ ಮಾಡಿದ ಟಾರ್ಗೆಟ್ ಹತ್ರ ಬಂದಾಗ ಆಟೋಮೆಟಿಕ್ ಆಗಿ ಅವರ ಮೇಲೆ ಬಿಲ್ಲು ಬೀಳುವಂತೆ ಮಾಡ್ತಾರೆ. ಎರಡನೇ ಟ್ರ್ಯಾಪ್ ಪ್ರಕಾರ ಒಂದು ದೊಡ್ಡನೆಯ ಗುಂಡನ್ನ ಮೇಲೆ ಸಿಕ್ಕಾಕ್ಸಿರ್ತಾರೆ. ಒಂದು ಟಾರ್ಗೆಟ್ ಗೆ ಬಂದಾಗ ಒಂದು ಸರ್ಕಲ್ ನಲ್ಲಿ ನಿಂತರೆ ಆ ಟಾರ್ಗೆಟ್ ಬಂದು ಅವರ ಮೇಲೆ ಹಿಟ್ ಆಗುವಂತೆ ಮಾಡ್ತಾರೆ. ಇನ್ನು ಮೂರನೇ ಟ್ರ್ಯಾಪ್ ಪ್ರಕಾರ ಒಂದು ರೂಮ್ ಅಲ್ಲಿ ಬಾಂಬ್ ಸೆಟ್ ಮಾಡ್ತಾರೆ ಮತ್ತು ಫ್ಲೋರ್ ಅಲ್ಲಿ ಗಮ್ನ ಹಾಕ್ತಾರೆ. ಈಗ ಮ್ಯೂಟೆಂಟ್ಸ್ ಅಲ್ಲಿ ಬಂದು ಅದರ ಮೇಲೆ ಸಿಕ್ಕಾಕೊಂಡಾಗ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಅನ್ಕೋತಾರೆ. ಎಲ್ಲಾ ಸೆಟ್ ಆದ ಮೇಲೆ ಈಗ ಇವರು ಬಚ್ಚಿಟ್ಕೋತಾರೆ. ಆದ್ರೆ ಮೊದಲನೇ ಟ್ರ್ಯಾಪ್ ಹತ್ರ ಮ್ಯೂಟೆಂಟ್ಸ್ ಬದಲು ಮಾರನ್ ಮತ್ತು ಕಿಂಗ್ಸ್ಲೆ ಬರ್ತಾರೆ. ಇದರಿಂದ ಬಿಲ್ಲುಗಳು ಬಂದು ಅವರಿಗೆ ಚುಚ್ಕೊಂಡು ಅವರು ಅಲ್ಲೇ ಸತ್ತೋಗ್ತಾರೆ. ಇದನ್ನು ನೋಡಿ ಕಿಸ್ಸಾ ಮತ್ತು ಬಾಬು ಅಲ್ಲಿದ್ದ ಬೇರೆ ಮ್ಯೂಟೆಂಟ್ಸ್ ನ ಎರಡನೇ ಟ್ರ್ಯಾಪ್ ಹತ್ರ ಕರ್ಕೊಂಡು ಬರ್ತಾರೆ. ಇವರು ಅವನಿಂದ ತಪ್ಪಿಸ್ಕೊತಿದ್ದಾಗ ಆ ಮ್ಯೂಟೆಂಟ್ ಒಂದು ಸರ್ಕಲ್ ಹತ್ರ ಬಂದು ನಿಲ್ತಾನೆ. ಆಗ ಒಂದು ದೊಡ್ಡ ಗುಂಡು ಬಂದು ಆ ಮ್ಯೂಟೆಂಟ್ ಗೆ ಬೀಳುತ್ತೆ. ಆತ ಹೊರಗೆ ಹೋಗಿ ಬೀಳ್ತಾನೆ. ಇನ್ನು ಮೂರನೇ ಮ್ಯೂಟೆಂಟ್ ನ ಕೆಳಗೆ ವಾಸುದೇವ್ ಹ್ಯಾಂಡಲ್ ಮಾಡ್ತಿರ್ತಾನೆ. ಈಗ ಇವರು ಲಾಸ್ಟ್ ಗೆ ಉಳಿದ ಒಬ್ಬ ಮ್ಯೂಟೆಂಟ್ ನ ಆ ಬಾಂಬ್ ಇದ್ದ ರೂಮ್ ಹತ್ರ ಕರ್ಕೊಂಡು ಬರ್ತಾರೆ. ಆದ್ರೆ ಇವರು ಕೂಡ ಆ ಗಮ್ ಇದ್ದ ಫ್ಲೋರ್ ಮೇಲೆ ಅಂಟ್ಕೋತಾರೆ. ಈಗ ಇವರು ಅಲ್ಲಿಂದ ಹೊರಗೆ ಬರೋಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಆ ಗಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ.
ಇಲ್ಲಿ ಕಿಸ್ಸಾ ಮತ್ತು ಜೆಸಿಕಾ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ತಾರೆ. ಆದ್ರೆ ಬಾಬುಗೆ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಆಗ ಅವನು ತನ್ನನ್ನೇ ಸ್ಯಾಕ್ರಿಫೈಸ್ ಮಾಡಿ ಆ ಮ್ಯೂಟೆಂಟ್ ನ ಹಿಡ್ಕೊಂಡು ಅಲ್ಲೇ ಬ್ಲಾಸ್ಟ್ ಆಗ್ಬಿಡ್ತಾನೆ. ಇದನ್ನ ನೋಡಿ ಕಿಸ್ಸಾಗೆ ತುಂಬಾ ಬೇಜಾರಾಗುತ್ತೆ. ಈಗ ಲಾಸ್ಟ್ ಗೆ ಉಳಿದ ಮ್ಯೂಟೆಂಟ್ ನ ವಾಸುದೇವ್ ಕಿಸ್ಸಾ ತಂದೆ ತಾಯಿ ಮತ್ತು ಅವನ ತಂಗಿ ಹಿಡ್ಕೊಂಡು ಹಗ್ಗದಿಂದ ಕಟ್ಟಾಕಿರ್ತಾರೆ. ಇದನ್ನ ನೋಡಿ ಕೋಪದಲ್ಲಿ ಕಿಸ್ಸಾ ಆ ಮ್ಯೂಟೆಂಟ್ ಬಾಡಿಗೆ ಒಂದು ಪೈಪ್ ತಗೊಂಡು ಚುಚ್ತಾನೆ. ಇದರಿಂದ ಆತ ಅಲ್ಲೇ ಸತ್ತೋಗ್ತಾನೆ. ಈಗ ಕಿಸ್ಸಾ ತನ್ನ ಫ್ಯಾಮಿಲಿನ ಕಾಪಾಡಿರ್ತಾನೆ. ಈಗ ಅವನು ತನ್ನ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ದಕ್ಕಾಗಿ ಅವನು ಹೊರಗೆ ಬರ್ಬೋದಾಗಿರುತ್ತೆ. ಇದನ್ನ ನೋಡಿ ಹಿಚ್ಕಾಕ್ಗೆ ಕೋಪ ಬರುತ್ತೆ. ಅವನಿಗೆ ಅವನ ಸೋಲ್ ಕಂಟ್ರೋಲ್ ಆಗಲ್ಲ. ಅದಕ್ಕೆ ಅವನು ಹೊಸ ಪ್ಲಾನ್ ಮಾಡ್ತಾನೆ. ಇಲ್ಲಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಈ ಪೋರ್ಟಲ್ ಈ ಮೂವಿಯ ಸೆಕೆಂಡ್ ಸೀಕ್ವಲ್ ಆಗಿರುತ್ತೆ. ಇದರಲ್ಲಿ ಕಿಸ್ಸಾ ತಂದೆ ತಾಯಿ ಜೆಸಿಕಾ ಮತ್ತು ತಂಗಿ ಹೋಗ್ಬಿಡ್ತಾರೆ. ಕಿಸ್ಸಾ ಕೂಡ ಅದರಲ್ಲಿ ಹೋಗ್ತಿರ್ತಾನೆ. ಆಗ ಕಿಸ್ಸಾ ಒಂದು ಪ್ಲಾನ್ ಮಾಡ್ತಾನೆ. ಅವನು ಈ ಮೂವಿಯ ಮೇನ್ ಲೀಡ್ ವಾಸುದೇವ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಏಕೆಂದ್ರೆ ಮೇನ್ ಲೀಡ್ ಇಲ್ದಂಗೆ ಸೀಕ್ವೆಲ್ ಮಾಡೋಕೆ ಬರ್ತಿರಲ್ಲ. ಇದು ಹಿಚ್ಕಾಕ್ಗೆ ಶಾಕ್ ಆಗಿರುತ್ತೆ. ಏಕೆಂದ್ರೆ ಅವನು ಕೂಡ ಈ ಟ್ವಿಸ್ಟ್ ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಗ ಕಿಸ್ಸಾ ಹಿಚ್ಕಾಕ್ಗೆ ನಾನು ಮೂವಿ ರಿವ್ಯೂ ಬ್ಯಾಡ್ ಕೊಡಲ್ಲ, ನನಗೇನ್ ಅನ್ಸುತ್ತೋ ಅದೇ ಹೇಳ್ತೀನಿ. ಆದ್ರೆ ನಾನು ರಿವ್ಯೂ ಬ್ಯಾಡ್ ಕೊಟ್ರು ಅದು ಮೂವಿಗೆ ಎಫೆಕ್ಟ್ ಆಗಲ್ಲ. ಏಕೆಂದ್ರೆ ಮೂವಿ ಚೆನ್ನಾಗಿದ್ರೆ ಜನ ಹೇಗಾದ್ರೂ ನೋಡೇ ನೋಡ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹಿಚ್ಕಾಕ್ಗೆ ಕಿಸ್ಸಾ ಮಾತು ಸರಿ ಅಂತ ಅನಿಸುತ್ತೆ. ಅದಕ್ಕೆ ಅವನು ಕಿಸ್ಸಾನ ಕ್ಷಮಿಸ್ಬಿಡ್ತಾನೆ. ಈಗ ಹಿಚ್ಕಾಕ್ ಕಿಸ್ಸಾ ಮತ್ತು ಅವನ ಫ್ಯಾಮಿಲಿನ ಮೂವಿಯಿಂದ ಹೊರಗೆ ಹಾಕ್ತಾನೆ. ಆದ್ರೆ ಇಲ್ಲಿ ಕಿಸ್ಸಾ ತಂದೆ ತಾಯಿ ಮತ್ತು ಗರ್ಲ್ ಫ್ರೆಂಡ್ಗೆ ಈ ಮೂವಿ ಬಗ್ಗೆ ಏನು ಗೊತ್ತಿರಲ್ಲ. ಅವರಿಗೆ ಯಾವುದು ನೆನಪಿರಲ್ಲ. ಈಗ ಇವರು ಹೊರಗೆ ಬಂದಾಗ ಅಲ್ಲಿ ತುಂಬಾ ಜನ ಜರ್ನಲಿಸ್ಟ್ ಬಂದಿರ್ತಾರೆ. ಕಿಸ್ಸಾ ಹೇಟರ್ಸ್ ಅವರಿಗಾಗಿ ಜರ್ನಲಿಸ್ಟ್ ನ ಕರ್ಕೊಂಡು ಬಂದಿರ್ತಾರೆ. ಏಕೆಂದ್ರೆ ಕಿಸ್ಸಾಗೆ ಇಲ್ಲಿ ಸ್ಪೆಷಲ್ ಸ್ಕ್ರೀನಿಂಗ್ ಸಿಕ್ಕಿರುತ್ತೆ. ಆಗ ಕಿಸ್ಸಾ ಅವರಿಗೆ ನೀವು ಕೂಡ ಮೂವಿನ ನೋಡಬಹುದು, ನಿಮಗೋಸ್ಕರ ಕೂಡ ಸ್ಪೆಷಲ್ ಸ್ಕ್ರೀನಿಂಗ್ ಇದೆ, ನೀವು ಮೂವಿ ನೋಡಿ ಆಮೇಲೆ ರಿವ್ಯೂ ಕೊಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರೆಲ್ಲ ತುಂಬಾ ಖುಷಿಯಿಂದ ಒಳಗೆ ಹೋಗ್ತಾರೆ. ಈಗ ಇವರು ಕೂಡ ಹಿಚ್ಕಾಕ್ ಟ್ರ್ಯಾಪ್ ಅಲ್ಲಿ ಲಾಕ್ ಆಗ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.